ಗುಡ್ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ. ಸ್ವಾಗತ ಈ ಸೆಷನ್ಗೆ. ಕಂಗ್ರ್ಯಾಚುಲೇಷನ್ ಫಾರ್ ಜಾಯ್ನಿಂಗ್ ಆನ್ ಟೈಮ್ ಆ್ಯಂಡ್ ಯು ಆರ್ ದ ಅಚೀವರ್ಸ್. ಎಸ್, ಆಸ್ ಐ ಆಲ್ವೇಸ್ ಸೇ, ಯಾರು ಸಮಯ ಪರಿಪಾಲನೆ ಮಾಡ್ತಾರೋ ಅವರು ಸಾಧಕರು. ಹಾಗಾಗಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ಆನ್ ಟೈಮ್. ಥ್ಯಾಂಕ್ ಯು ಗೈಸ್. ಲೆಟ್ ಸ್ಟಾರ್ಟ್. ರೆಡಿ? ಏನ್ ಮಾಡ್ತೀವಿ? ರೆಡಿ, 1 2 3. ಯಾ, ಭಸ್ತ್ರಿಕಾ ಪ್ರಾಣಾಯಾಮ 3 ಸೆಟ್ದು. ಓಕೆ, 1 2 3 ಗೋ. ಒಂದ್ ಸೆಟ್, ಎರಡನೇದು, 2 ಸೆಟ್, ಮೂರನೇದು, 'ಎಕ್ಸಲೆಂಟ್ ಗೈಸ್, ವಂಡರ್ಫುಲ್'. ಇವೆಲ್ಲ ಈಗ ನಿಮ್ಮ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಲೆವೆಲ್ನ ಜಾಸ್ತಿ ಮಾಡ್ಕೊಂಡಿದ್ದೀರಾ. ಸೊ ಅದು ಕಾರ್ಟಿಸಾಲ್ ಹಾರ್ಮೋನ್ ಲೆವೆಲ್ನ ಕಡಿಮೆ ಮಾಡುತ್ತೆ, ಮತ್ತೆ ನಿಮ್ಮ ಗಮನ ಫೋಕಸ್ನ ಹೆಚ್ಚು ಮಾಡುತ್ತೆ, ನಿಮ್ಮ ಡಿಸಿಷನ್ ಮೇಕಿಂಗ್ ಕೇಪಬಿಲಿಟಿನ ಜಾಸ್ತಿ ಮಾಡುತ್ತೆ, ಉಲ್ಲಾಸ ಉತ್ಸಾಹ ಎನರ್ಜಿ ಕೊಡುತ್ತೆ. ಅದೀಗಾಗಲೇ ನೀವು ಅನುಭವಿಸ್ತಾ ಇದ್ದೀರಾ, ಅನುಭವಕ್ಕೆ ಬಂದಿರುತ್ತೆ ನಿಮಗೆ. ಕಂಗ್ರ್ಯಾಚುಲೇಷನ್. ಈಗ ಎರಡನೇ ರಿಚುವಲ್ಸ್, ನಾವು ಅಪರಿಮಿತರು ಅಂತ ನಮ್ಮ ಸುಪ್ತ ಮನಸ್ಸಿಗೆ ಹೇಳೋ ಸಮಯ. ಓಕೆ, ರೆಡಿ ಸ್ಟಡಿ, 1 2 3 ಗೋ. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. ಎಸ್ ಸ್ನೇಹಿತರೆ, ನಾನು ನೀವು ಎಲ್ಲರೂ ಅಪರಿಮಿತರೇ. ನಮ್ಮಲ್ಲಿ ಅಡಗಿರುವಂತಹ ಅಪರಿಮಿತವಾದ ಹೆಕ್ಕಿ ತೆಗೆದು ಅದರ ಸಹಾಯದಿಂದ ನಮ್ಮ ಜೀವನದ ಎಲ್ಲಾ ರಂಗಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ನಾವು ಒಂದು ಸಾಧನೆಯನ್ನ ಮಾಡಲಿಕ್ಕೆ ಹೊರಟಿದ್ದೀವಿ. ಅಥವಾ ನಮಗೆ ಇರುವಂತ ಗುರಿಗಳನ್ನ ನಾವು ಇವತ್ತಿನ ದಿನ ಅಚೀವ್ ಮಾಡಲಿಕ್ಕೆ ಒಂದು ಪುಟ್ಟ ಹೆಜ್ಜೆನ ಹಾಕ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಯಾ, ಈಗ ಇವತ್ತು ಏನು ಯಾವ ಒಂದು ಜ್ಞಾನ ಕಲಿತಾ ಇದ್ದೀವಿ? ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇವತ್ತು ಸ್ನೇಹಿತರೆ. ತುಂಬಾನೇ ಮುಖ್ಯ. ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಆಗ್ಬೇಕು ಅಂದರೆ ಏನ್ ಮಾಡ್ಬೇಕು ಇವತ್ತು ಅನ್ನೋದನ್ನ ಕಲಿತೀವಿ. ತುಂಬಾನೇ ಎಲ್ಲಾ ಸಕ್ಸಸ್ಫುಲ್ ಯಶಸ್ವಿ ವ್ಯಕ್ತಿಗಳು ಇದನ್ನ ಅನುಕರಣೆ ಮಾಡ್ತಾರೆ. ವಾಟ್ ಈಸ್ ದ್ಯಾಟ್? ನಮ್ಮ 64 ಯಶಸ್ಸಿನ ಸೂತ್ರಗಳಲ್ಲಿ ಈಗಾಗಲೇ ನಾವು ಎಷ್ಟು ಎಷ್ಟನ್ನ ಕಲ್ತಿದ್ದೇವೆ? ಯಾ, ಈಗಾಗಲೇ 54 ಸೂತ್ರಗಳ ಯಶಸ್ವಿಯಾಗಿ ಕಲ್ತಿದ್ದೇವೆ. ಮತ್ತೆ ಆ ತಂತ್ರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಅನೇಕ ರೀತಿಯ ಲಾಭಗಳನ್ನ ಕಂಡುಕೊಂಡಿದ್ದೇವೆ. ಈಗ ನಾವು ಅದಕ್ಕೆ ಪೂರಕವಾದಂತಹ, ಅಂದ್ರೆ ಅದನ್ನ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕೆ ನಮಗೆ ಸಹಾಯ ಮಾಡುವಂತಹ ಇನ್ನೊಂದು ತಂತ್ರ ಯಾವುದದು? ಬಿ ಎ ಕ್ಲಾಸ್ ಆಕ್ಟ್. ಬಿ ಎ ಕ್ಲಾಸ್ ಆಕ್ಟ್ ಅಂದ್ರೆ ಏನು? ನಿನ್ನ ಕನ್ನಡದಲ್ಲಿ ಎಕ್ಸಾಕ್ಟ್ ಆಗಿ ನಾನು ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಒಂಚೂರು ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ಐ ವುಡ್ ಸೇ, ನಿಮ್ಮ ಪ್ರತಿಯೊಂದು ಕೆಲಸಗಳಲ್ಲಿ ಉತ್ಕೃಷ್ಟತೆಯನ್ನ ಹೊಂದೋದು. ಕ್ಲಾಸ್ ಅಂತಾರಲ್ಲ, ಕ್ಲಾಸ್ ಅಂಡ್ ಮಾಸ್. ಏನಪ್ಪ ಕ್ಲಾಸ್ ಆಕ್ಟ್ ಅಂತಾರೆ? ಕ್ಲಾಸ್ ಮೂವಿ ಮಾತು. ಕ್ಲಾಸ್ ಆಗಿ ಅವನ ಆಕ್ಟ್ ಮಾಡಿದ್ದಾನೆ, ಕ್ಲಾಸ್ ಆಗಿ ಬಿಹೇವ್ ಮಾಡ್ತಾನೆ ಅಂತ ಹೇಳಿಲ್ವಾ? ಆ ರೀತಿ ಎಲ್ಲರಿಗಿಂತ ವಿಭಿನ್ನವಾಗಿ ನಾವು, ಎಲ್ಲರಿಗಿಂತ ವಿಭಿನ್ನ ರೀತಿವಾದ ರೀತಿಯಂತಹ ಒಂದು ಕ್ರಿಯೆಗಳನ್ನ ಮಾಡಬೇಕು, ಕಾರ್ಯಗಳನ್ನ ಮಾಡಬೇಕು. ಮತ್ತು ಬೇರೆಯವ್ರು ಮಾಡೋದಕ್ಕಿಂತ ಹೆಚ್ಚಾಗಿ ಮಾಡಬೇಕು ನಮ್ಮ ಕೆಲಸ ಕಾರ್ಯಗಳನ್ನ. ಯಾಕೆ? ಯಶಸ್ವಿ ವ್ಯಕ್ತಿಗಳು ಅದನ್ನೇ ಮಾಡೋದು. ಅದಕ್ಕಾಗಿ ಅವರು ಯಶಸ್ವಿ ವ್ಯಕ್ತಿಗಳಾಗಿರೋದು. ನಾವು ಸಾಮಾನ್ಯ ಜನರು ಮಾಡುವಷ್ಟೇ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ನಮಗೆ ಸಾಮಾನ್ಯ ಜನರಿಗೆ ಏನ್ ಸಿಗ್ತಾ ಇದೆ ಇವತ್ತು, ಪ್ರತಿಫಲ ಅಥವಾ ರಿಸಲ್ಟ್, ಅದು ನಮಗೆ ಸಿಗ್ತಾ ಇರತ್ತೆ ಅಷ್ಟೇ ವಿನಃ ಯಶಸ್ವಿ ವ್ಯಕ್ತಿಗೆ ಸಿಗುವಂತಹ ರಿಸಲ್ಟ್ ನಮಗೆ ಸಿಗೋದಿಲ್ಲ. ಆದ್ರಿಂದ ನಾವು ಯಶಸ್ವಿ ವ್ಯಕ್ತಿಯಲ್ಲಿರುವ ಈ ಒಂದು ಗುಣವನ್ನು ನಾವು ಅಳವಡಿಸ್ಕೊಂಡ್ರೆ ನಮಗೆ ಅವರಿಗೆ ಸಿಗುವಂತಹ ಲಾಭಗಳು ಸಿಗ್ತಾ ಹೋಗ್ತವೆ. ಓಕೆ ಸ್ನೇಹಿತರೆ, ಹೋಪ್ ಮೈ ಸ್ಕ್ರೀನ್ ಇಸ್ ವಿಸಿಬಲ್. ಇಲ್ಲ ಅಂದ್ರೆ ಒಂಚೂರು ದೊಡ್ಡದು ಮಾಡ್ತೀನಿ. ಐ ನೋ ಮೊಬೈಲ್ನಲ್ಲಿ ಕಾಣಿಸೋದಿಲ್ಲ. ಯಾ, ಸೊ ಏನ್ ಹೇಳ್ತಾರೆ ಡ್ಯಾನ್ ಸುಲಿವ್ಯಾನ್ ಅವ್ರು? ಏನ್ ಹೇಳ್ತಾರೆ? ಇನ್ ಎವ್ರಿ ಸೊಸೈಟಿ ದೇರ್ ಆರ್ ಹ್ಯೂಮನ್ ಬೆಂಚ್ ಮಾರ್ಕ್ಸ್. ಪ್ರತಿಯೊಂದು ಸಮಾಜದಲ್ಲಿ, ಅಂದ್ರೆ
ನೀವು ಯಾವುದೇ ಪ್ರಾಂತ್ಯ ತಗೋಬಹುದು, ಯಾವುದೇ ಸಮಾಜ, ಆ ಕಾಲದಿಂದ ಬಂದಿರೋ ಸಮಾಜ ಇರ್ಬೋದು. ಯಾ ಯಾವ ರೀತಿ ಈ ಈ ನಮ್ಮ ಭಾರತದ ಒಂದು ಸಮಾಜ ತಗೋಬಹುದು, ಅಮೆರಿಕ ಸಮಾಜ, ಯುರೋಪ್ ಸಮಾಜ, ಆಫ್ರಿಕಾ ಸಮಾಜ, ಆಸ್ಟ್ರೇಲಿಯಾ ಸಮಾಜ, ಯಾವುದೇ ಕಾಲಘಟ್ಟದಲ್ಲಿ ತಗೊಂಡ್ರು, ಈಗಲೇ ಅಂತಲ್ಲ, ಪ್ರಸ್ತುತವಾಗ್ಲೂ ತಗೋಬಹುದು, ಆಗ್ಲಿಂದಲೂ ತಗೋಬಹುದು ಅಲ್ವಾ. ಅಲ್ಲೊಬ್ರು, ಯಾರಾದ್ರೂ ಕೆಲವೊಬ್ರು ಹ್ಯೂಮನ್ ಬೆಂಚ್ ಮಾರ್ಕ್ಸ್ ಇರ್ತಾರೆ. ಏನ್ ಬೆಂಚ್ ಮಾರ್ಕ್ ಅಂದ್ರೆ, ಏನ್ ಬೆಂಚ್ ಮಾರ್ಕ್ ಅಂದ್ರೆ ಅವರು ಒಂದು ಶ್ರೇಷ್ಠತೆಯನ್ನ, ಉತ್ಕೃಷ್ಟತೆಯನ್ನ, ಒಂದು ಕೆಲಸನ ಇಲ್ಲಿವರೆಗೂ ಮಾಡಬಹುದು ಅಂತ ತೋರಿಸ್ಕೊಳ್ತಾರೆ. ಒಂದು ಗುಣನ, ಒಂದು ಸ್ವಭಾವವನ್ನ, ಒಂದು ಆಟಿಟ್ಯೂಡ್ನ, ಒಂದು ನಡತೆಯನ್ನ, ಒಬ್ಬ ಮನುಷ್ಯ ಇಲ್ಲಿಗೂ ಮಾಡಬಹುದು ಅಂತ ಹೇಳಿ ಒಂದು ಮೈಲಿಗಲ್ಲನ್ನ ಅವರು ಸೃಷ್ಟಿಸಿರ್ತಾರೆ. ನಮ್ಮ ಊಹೆಗೆ, ಸಾಮಾನ್ಯ ಜನರಿಗೆ ಗೊತ್ತಾಗದೇ ಇರುವಂತಹ ಅಸಾಮಾನ್ಯವಾದಂತಹ ಒಂದು ಗುಣವನ್ನ ಹೊಂದಿದ್ದು ಆ ಕೆಲಸಗಳನ್ನ ಮಾಡಿ ಅದನ್ನ ಸೆಟ್ ಮಾಡಿರ್ತಾರೆ. ಎಲ್ಲ ಸೊಸೈಟಿಲೂ ನಾವು ಅದನ್ನ ತಗೋಬಹುದು, ಅದನ್ನ ನಾವು ಸಾಧಕರು ಅಂತ ನಾವು ನೋಡ್ತೀವಿ ಅಲ್ವಾ. ನಮ್ಮಲ್ಲಿರೋ ಸಾಮರ್ಥ್ಯ ನಮಗೆ ಗೊತ್ತಿರಲ್ಲ, ಬಟ್ ಅವ್ರು ಹೇಳ್ತಾರೆ, ಉಸೇನ್ ಬೋಲ್ಟ್ ಹೇಳ್ತಾರೆ, ನೀವು 9 ಸೆಕೆಂಡ್ ಅಲ್ಲಿ ಓಡಬಹುದು, ಅದೇ ಬೆಂಚ್ ಮಾರ್ಕ್ ಓಟಕ್ಕೆ, ಅಥ್ಲೀಟ್ ಅಲ್ವಾ. ನಮ್ಗೆಲ್ಲ ಎಷ್ಟು ಗೊತ್ತು, 20 ಸೆಕೆಂಡು, 15 ಸೆಕೆಂಡು. ಅದಕ್ಕೆ ಮುಂಚೆ ಮಾಡೋರು ನನ್ನೇ ಬೆಂಚ್ ಮಾರ್ಕ್ ಸೆಟ್ ಮಾಡ್ತಾ ಬರ್ತಾರೆ. 13 ಸೆಕೆಂಡ್, 10 ಸೆಕೆಂಡ್, ಏನೋ 12, 11, 10, 9, ಈಗ 8.88896 ಈ ರೀತಿ ಬೆಂಚ್ ಮಾರ್ಕ್ ನ ಸೆಟ್ ಮಾಡ್ತಾರೆ. ಅಂತ ಅರ್ಥ ಏನು, ಹ್ಯೂಮನ್ ಪೊಟೆನ್ಷಿಯಲ್, ಎಲ್ಲರಿಗೂ ಆ ಒಂದು ಸಾಮರ್ಥ್ಯ ಇದೆ, ಒಳಗಡೆ ಇದೆ. ಅದನ್ನ ನಾವು, ಬೇರೆಯವ್ರು ಮಾಡ್ತಾ ಇದ್ದಾರೆ, ಬೇರೆಯವ್ರು ಸಾಧಿಸ್ತಾ ಇದ್ದಾರೆ ಅವ್ರ ಜೀವನದಲ್ಲಿ, ಅಂದ್ರೆ ನಾವು ಸಹಿತ ಮಾಡಬಹುದು ಅನ್ನೋ ಒಂದು ಇನ್ಸ್ಪಿರೇಷನ್ ಬರುತ್ತೆ ನಮ್ಗೆ. ಅವಾಗ್ಲೇ ಗೊತ್ತಾಗುತ್ತೆ ಒಬ್ಬ ಮನುಷ್ಯ ಇಷ್ಟು ಸ್ಪೀಡಾಗಿ ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ. ಆಗ್ಲೇ ಗೊತ್ತಾಗೋದು, ಅಲ್ಲಿ ಗಂಟೆ ನಮ್ಗೆ ಗೊತ್ತಾಗಲ್ಲ. ದಟ್ ಈಸ್ ಕಾಲ್ಡ್ ಬೆಂಚ್ ಮಾರ್ಕ್. ಅದಕ್ಕೆ ಅವರು ಸಾಧಕರಾಗ್ತಾರೆ. ಸೊ ಸರ್ಟನ್ ಇಂಡಿವಿಜುವಲ್ಸ್ ಹೂಸ್ ಬಿಹೇವಿಯರ್ ಬಿಕಮ್ಸ್ ಎ ಮಾಡೆಲ್ ಫಾರ್ ಎವ್ರಿ ಒನ್ ಎಲ್ಸ್ ಅಂತ ಹೇಳ್ತಾರೆ. ಎಲ್ಲರಿಗೂ ರೋಲ್ ಮಾಡಲ್ ಆಗ್ತಾರೆ, ಅವ್ರು ಮಾದರಿ ಆಗಿರ್ತಾರೆ. ಅವ್ರ ತರ ಇರ್ಬೇಕಪ್ಪ ನಾನು. ಅವರು ಒಂದು ಆ ಸ್ಥಾನದಲ್ಲಿ ಯಾವ ರೀತಿ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ ಅವರು ಅವರ ಒಂದು ಕ್ಷೇತ್ರದಲ್ಲಿ, ಆದ್ರೆ ನಾವು ಆ ರೀತಿ ಆಗ್ಬೇಕು. ರಾಜ್ಕುಮಾರ್ ತರ ಆಕ್ಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ವಿಷ್ಣುವರ್ಧನ್ ತರ ಆಕ್ಟ್ ಮಾಡ್ಬೇಕು. ರಾಜ್ಕುಮಾರ್ ಅವರದೇ ಆದಂತಹ ಒಂದು ಬೆಂಚ್ ಮಾರ್ಕ್ ನ ಸೆಟ್ ಮಾಡಿದ್ದಾರೆ ಆಕ್ಟಿಂಗ್ ಫೀಲ್ಡ್ ಅಲ್ಲಿ. ಯಾವುದೇ ಪಾತ್ರವನ್ನು ಅವ್ರು ಮಾಡದಿರೋ ಪಾತ್ರನೇ ಇಲ್ಲ ಅಲ್ವಾ. ಕ್ಲಾಸ್ ಆಕ್ಟ್, ಅದಕ್ಕೆ ಸರಿಯಾಗಿ ಲಿಟ್ರಲ್ ಮೀನಿಂಗ್ ಇದು ಒಂದಕ್ಕೆ ಆಗುತ್ತೆ, ಆಕ್ಟ್ ಮಾಡೋದು ಕ್ಲಾಸ್ ಆಗಿ ಅಲ್ವಾ. ಅಫ್ಕೋರ್ಸ್ ಈಗ ಮಾಸ್ ಆಕ್ಟ್ ನಡೀತಾ ಇದೆ, ಮಾಸ್ಗೆ ಇಷ್ಟ ಆಗತ್ತಾರ, ದಟ್ ಈಸ್ ಡಿಫರೆಂಟ್. ಈ ಕ್ಲಾಸ್ ಆಕ್ಟ್ ಅಂತ ಹೇಳಿ ಬಂದಾಗ ನಮ್ಮ ತಲೆಗೆ ಬರೋ ಮೊದಲನೇ ಹೆಸರೇ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಯಾರು, ರಾಜ್ಕುಮಾರ್, ನಂತರ ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನ, ಈ ತರ ಎಲ್ಲ ಬರ್ತಾ ಹೋಗುತ್ತೆ. ಅವರೆಲ್ಲ ಬೆಂಚ್ ಮಾರ್ಕ್ ಅನ್ನು ಸೃಷ್ಟಿಸಿದ್ದಾರೆ. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಯಾ ಶೈನಿಂಗ್ ಎಕ್ಸಾಂಪಲ್ ದಟ್ ಅದರ್ಸ್ ಅಡ್ಮೈರ್ ಅಂಡ್ ಎಮಿನೇಟ್. ಬೇರೆಯವರು ಅದನ್ನ ಪ್ರಶಂಸೆ ಮಟ್ಟಿಗೆ ಅವರು ಆ ಸ್ಥಾನದಲ್ಲಿ ಇರ್ತಾರೆ ಮತ್ತು ಆ ಬೆಂಚ್ ಮಾರ್ಕ್ ನ ಸೃಷ್ಟಿ ಮಾಡ್ತಾರೆ. ವಿ ಕಾಲ್ ದಿಸ್ ಇಂಡಿವಿಜುವಲ್ಸ್ ಕ್ಲಾಸ್ ಆಕ್ಟ್ಸ್. ಇವನ್ನ ಏನಂತ ಕರಿತೀವಿ, ಕ್ಲಾಸ್ ಆಕ್ಟ್ಸ್ ಅಪ್ಪ. ನಂಬರ್ ಒನ್ ರೀ, ಒನ್ ನಂಬರ್, ಏಕ್ ನಂಬರ್ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ಆ ಒಂದು ಏನಂತಾರೆ, ಅತ್ಯುತ್ತಮವಾದಂತಹ ಗುಣಗಳನ್ನಾಗ್ಲಿ, ಅತ್ಯುತ್ತಮವಾದಂತಹ ಸಾಧನೆಯಂತಾಗ್ಲಿ, ಅತ್ಯುತ್ತಮವಾದಂತಹ ವ್ಯಕ್ತಿತ್ವವನ್ನಾಗ್ಲಿ, ಎಲ್ಲವನ್ನು, ಯಾವುದೋ ಒಂದನ್ನು ಹೊಂದಿರ್ಬೋದು ಅಥವಾ ಎಲ್ಲವನ್ನು ಹೊಂದಿರ್ಬೋದು, ಅದನ್ನ ನಾವು ಕ್ಲಾಸೆಟ್ ಅಂತ ಕರೀತಾರೆ. ಅದನ್ನ ಡ್ಯಾನ್ಸ್ ಸೆಲ್ವಿನ್ ಹೇಳ್ತಾರೆ, ಕೋ ಫೌಂಡರ್ ಅಂಡ್ ಪ್ರೆಸಿಡೆಂಟ್ ಆಫ್ ದಿ ಸ್ಟ್ರಾಟಜಿಕ್ ಕೋಚ್ ಇನ್. ಅವರು ನಮ್ಮ ಜಾಕ್ ಕ್ಯಾನ್ಫೀಲ್ಡ್ ಅವರ ಗುರುಗಳು, ಕೋಚ್ಗಳು ಸಹಿತ ಅವರು. ಯಾ ಹೀಗಾಗಿ ನಮ್ಮ ಜೀವನದಲ್ಲಿ ಸ್ನೇಹಿತರೆ, ನಾವೆಲ್ಲ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಹೆಚ್ಚಿನ ಮಟ್ಟಿನ ಉತ್ಕೃಷ್ಟತೆಯನ್ನು ಹೇಗೆ ಹೊಂದೋದು, ಶ್ರೇಷ್ಠತೆಯನ್ನ ಹೇಗೆ ಹೊಂದೋದು ಅಂತ ನಾವು ನೋಡಬೇಕು. ನಾವು ಒನ್ ಆಫ್ ದಿ ಪ್ರಿನ್ಸಿಪಲ್ಸ್ ಅಲ್ಲಿ ಕಲ್ತಿದ್ವಿ, ಗುಡ್. ಗುಡ್ ಅಂದ್ರೆ ದಟ್ ಈಸ್ ಬ್ಯಾಡ್. ಆಕ್ಚುಲಿ ನಾವು ಎಕ್ಸಲೆನ್ಸ್ ಕಡೆ ನೋಡಬೇಕು. ನಾವು ಯಾವಾಗ ಗುಡ್ನ ಅಕ್ಸೆಪ್ಟ್ ಮಾಡ್ತೀವಿ, ಇಟ್ ಇಸ್ ಲೈಕ್ ಸೇಯಿಂಗ್ ನೋ ಟು ಗ್ರೇಟ್ನೆಸ್. ಗುಡ್, ಓಕೆ, ಒಳ್ಳೇದು, ಚೆನ್ನಾಗಿದೆ, ಸರಿಯಾಗಿದೆ ಅಂದ್ರೆ ಅದಕ್ಕೆ ನಾವು ಅಕ್ಸೆಪ್ಟ್ ಮಾಡ್ಬಿಟ್ರೆ, ನಮ್ಮಲ್ಲಿ ಇನ್ನ ಏನೋ ಒಂದಿದೆ ಸಾಮರ್ಥ್ಯ, ಇದಕ್ಕಿಂತ ಹೆಚ್ಚಿನ ಮಟ್ಟದ ಹೋಗಕ್ಕೆ, ಅದಕ್ಕೆ ಬೇಡ ಅಂತ ಹೇಳ್ದಂಗೆ ಆಗ್ಬಿಡುತ್ತೆ. ಅದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗಲಿಲ್ಲ ನಾವು
ಅದೇನರ್ಥ? ನಾವು ಸಾಮಾನ್ಯ ಜನರಲ್ಲಿ ಒಬ್ಬರಾಗ್ಬಿಡ್ತೀವಿ ಅಂತ ಅರ್ಥ. ಬಟ್ ವಿಭಿನ್ನ ರೀತಿಯಲ್ಲಿ ನಾವು ಬೇರೆಯವರಿಗಿಂತ ಒಂದು ಗುಂಪಿನಲ್ಲಿ ವಿಭಿನ್ನವಾಗಿ ನಾವು ಎದ್ದು ನಿಂತು ಕಾಣೋ ತರ ಇರಬೇಕು ಅಂತ ಹೇಳಿದ್ರೆ ನಾವು ಶ್ರೇಷ್ಠತೆಯನ್ನ ಯಾವಾಗಲೂ ಸದಾ ನಮ್ಮ ಕೆಲಸದಲ್ಲಿ ಪ್ರತಿಯೊಂದು ಕಾರ್ಯದಲ್ಲಿ ಅಳವಡಿಸ್ಕೋಬೇಕು. ಓಕೆ. ಸೊ ಇವರು ಡಾನ್ ಸಲ್ಲಿವನ್ ಅವರು ಅವರು ಸ್ಟ್ರಾಟಜಿಕ್ ಕೋಚ್ ಏನಿದ್ದಾರೆ, ಇವರು 10 ಹಲವು ಕ್ಲಾಸ್ಗಳನ್ನ ಮಾಡ್ತಾರೆ. ಯಾ ಇವರು ಜನರಿಗೆ ಅದನ್ನ ತಿಳಿಸ್ಕೊಡ್ತಾರೆ, ಟ್ರೈನಿಂಗ್ ಅಲ್ಲಿ ಮುಖಾಂತರ, ಸೆಮಿನಾರ್ಗಳ ಮುಖಾಂತರ ಅದನ್ನ ತಿಳಿಸ್ಕೊಡ್ತಾರೆ. ಹಾಗಾಗಿ ಜಾಕ್ ಕ್ಯಾನ್ಫಿಲ್ಡರ್ ಕೂಡ ಅವ್ರ ಹತ್ರ ಹೋಗಿ ಲಾಭವನ್ನ ಪಡ್ಕೊಂತಾರೆ. ಅವಾಗ ಅವ್ರಿಗೆ ಗೊತ್ತಾಗತ್ತೆ ನಮ್ಮ ಜನಗಳಲ್ಲಿ ಯಾಕೆ ಅವರು ಶ್ರೇಷ್ಠತೆ ಕಡೆ ಹೋಗೋದಿಲ್ಲ ಅಂತ ಹೇಳಿದ್ರೆ ಅವರಲ್ಲಿ ಭಯ, ಆತಂಕ, ಚಿಂತೆ ಇರುತ್ತೆ. ನಾನು ಅದು ಮಾಡಬಲ್ಲೆ, ನಾನು ಸೆಲ್ಫ್ ಡೌಟ್ ಇರುತ್ತೆ, ಆ ರಿಸ್ಕ್ ತಗೋಬೇಕಾ, ಯಾ ಅದನ್ನ ಮಾಡ್ಲಿಕ್ಕೆ ನನ್ನ ಕೈಯಲ್ಲಿ ಆಗತ್ತಾ ಅಂತ ಭಯ ಇರುತ್ತೆ, ಸ್ವಲ್ಪ ಅಸಮಾಧಾನ ಇರುತ್ತೆ, ಆಂಗ್ಸೈಟಿ ಇರುತ್ತೆ. ಹಾಗಾಗಿ ಜನ ಮಾಡೋ ಕೆಲಸ ಮಾಡಿದ್ರೆ ಸಾಕಪ್ಪ, ಇನ್ಯಾಕೆ ನಾನು ಉತ್ಕೃಷ್ಟತೆ ನೋಡ್ಬೇಕು ಅನ್ನೋ ಮಟ್ಟಿಗೆ ಹೋಗ್ತಾರೆ. ಹಾಗಾಗಿ ಮನಸ್ಥಿತಿಗಳನ್ನ ನಾವು ಬದಲಾಯಿಸ್ಕೊಂಡಾಗ ಮಾತ್ರ, ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಂದ್ರೆ ಮಾತ್ರ ನಾವು ನೆಕ್ಸ್ಟ್ ಲೆವೆಲ್ಗೆ ಯೋಚನೆ ಮಾಡಕ್ ಸಾಧ್ಯ. ಓಕೆ. ಫಾರ್ಚುನೇಟ್ಲಿ, ಥ್ಯಾಂಕ್ಫುಲಿ ವಿ ಆರ್ ಆಲ್ ಡೂಯಿಂಗ್ ದಟ್ ಪ್ರಾಸೆಸ್. ನಾವೀಗ ಸೆಲ್ಫ್ ಕಾನ್ಫಿಡೆನ್ಸ್ನ, ಧೈರ್ಯವನ್ನ ಹೆಚ್ಚಿಸ್ಕೊಳ್ಳುವಂತ ಪ್ರಯತ್ನಗಳನ್ನ ನಾವು 4 ದಿನಗಳಿಂದ 5ನೇ ದಿನದಲ್ಲಿ ಮಾಡ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು. ಈಗಾಗಲೇ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ವಿಭಿನ್ನವಾಗಿ ಮಾಡ್ತಾ ಇದ್ದೀರಾ ಅಂತ ನಮಗೆ ಗೊತ್ತಿದೆ, ಮತ್ತು ಅದರ ಲಾಭವನ್ನು ನೀವು ಪ್ರಯೋಜನವನ್ನು ಪಡಿತಾ ಇದ್ದೀರಾ. ಹಾಗಾಗಿ ನೀವು ಆ ಒಂದು ಶ್ರೇಷ್ಠತೆಯ ಗುಂಪಿನಲ್ಲಿ ಒಬ್ಬರಾಗಿದ್ದೀರಾ. ಅದಕ್ಕೆ ನಿಮಗೆ ನೀವು ಬೆನ್ನು ತಟ್ಕೋಬೇಕಾಗತ್ತೆ. ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್. ಓಕೆ. ಏನ್ ಮಾಡ್ಬೇಕು? ಅವ್ರು ಕೆಲವು ಆ, ಅಂಶಗಳನ್ನ ಕೊಡ್ತಾರೆ. ಈ ರೀತಿ ಮಾಡಿದ್ರೆ ನೀವು ಶ್ರೇಷ್ಠತೆಯನ್ನ ಕಾಪಾಡ್ಕೋತೀರ, ಕ್ಲಾಸ್ ಆಕ್ಟ್ ಆಗತ್ತೆ ನಿಮ್ದು, ಜನ ನಿಮ್ಮನ್ನ ರೋಲ್ ಮಾಡೆಲ್ ಮಾಡ್ಕೋತಾರೆ. ಇದ್ರೆ ಅವ್ರ ತರ ಇರ್ಬೇಕು ಅಲ್ವಾ? ಆಕ್ಟಿಂಗ್ ಮಾಡಿದ್ರೆ ರಾಜ್ಕುಮಾರ್ ತರ ಆಡ್ಬೇಕು, ಕ್ರಿಕೆಟ್ ಆಡಿದ್ರೆ ಕೊಹ್ಲಿ ತರ ಆಡ್ಬೇಕು ಅಲ್ವಾ? ಬಿಸ್ನೆಸ್ ಮಾಡಿದ್ರೆ ನಾವು ಬೇಸೋಸ್ ತರನೋ ಇಲಾನ್ ಮಸ್ಕ್ ತರನೋ ಮಾಡ್ಬೇಕು. ಯಾವುದೋ ಒಂದು ಅವರವರ ಕ್ಷೇತ್ರಗಳಲ್ಲಿ ಏನೇನು ಹೇಳಿದ ಕಾಲಘಟ್ಟದಲ್ಲಿ ಒಂದೊಂದು ವ್ಯಕ್ತಿ ಕ್ರಿಯೇಟ್ ಆಗ್ತಾ ಹೋಗ್ತಾರೆ. ಅದು ಸೈಂಟಿಸ್ಟ್ ಇರ್ಬೋದು, ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು, ಯಾ ಗುರುಗಳಿರ್ಬೋದು, ನಮಗೆ ಪ್ರೀಚ್ ಮಾಡುವಂಥವ್ರು ಒಳ್ಳೆಯ ಮಾತುಗಳನ್ನ, ಹಿತನುಡಿಗಳನ್ನ ಹೇಳಿರ್ತಾರೆ. ಆ ಸ್ಫೂರ್ತಿಯಿಂದಲೇ ನಮ್ಮ ಬದಲಾವಣೆ ಆಗಿರ್ತಾರೆ ಜೀವನದಲ್ಲಿ. ಕೇವಲ ಒಂದು ಉಕ್ತಿ, ಅವರು ಶ್ರೇಷ್ಠತೆಯ ಒಂದು ಮಟ್ಟದಲ್ಲಿ ಇರ್ತಾರೆ. ಹಾಗಾಗಿ ಇಮ್ಯಾಜಿನ್ ಸ್ನೇಹಿತರೆ, ಆ ರೀತಿ ನಾವು ಬೇರೆಯವರಲ್ಲಿ ಶ್ರೇಷ್ಠತೆಯನ್ನ ಕಂಡಾಗ ನಾವು ಅವ್ರ ಕಡೆ ಅಟ್ರಾಕ್ಟ್ ಆಗ್ತೀವಿ. ಎಸ್ ಆರ್ ನೋ? ನಮ್ಗೆ ಬೇಕದು. ನಮ್ಗೆ ಸಾಮಾನ್ಯವಾಗಿರುವಂತಹ ಆವರೇಜ್ ಇದು ಬೇಕಾ, ಗುಡ್ ಬೇಕಾ? ನಾವು ಪರ್ಸನಲ್ ಆಗಿ ಕೇಳ್ಕೊಳ್ಳಿ, ಒಂದು ಪ್ರಾಡಕ್ಟ್ ಕೂಡ ಉತ್ಕೃಷ್ಟ ಮಟ್ಟತೆ ಇರಬೇಕು. ಒಂದು ಸೇವೆ ಕೂಡ ಯಾರ ಹತ್ರ ಅದು ತಗೋಬೇಕು ಅಂದ್ರೆ ನಾವು ದುಡ್ಡು ಕೊಡ್ತೀವಪ್ಪ, ಇವ್ನು ಕೊಡ್ತಾನ, ಅವ್ನು ಕೊಡ್ತಾನ, ಇಲ್ಲಿ ಚೆನ್ನಾಗಿದೆಯಾ, ಅಲ್ಲಿ ಚೆನ್ನಾಗಿದೆ ಪ್ರಾಡಕ್ಟ್, ನನ್ ಪೈಸಾ ವಸೂಲಿ ಆಗುತ್ತಾ, ಇದಕ್ಕೇನೋ ಅಡಿಷನ್ ಆಗಿ ಏನೋ ಅವನು ಕೊಡ್ತಾನ, ಅವನು ಫ್ರೀ ಒಂದು ಕೊಡ್ತಾನೆ, ಇದು ತಗೊಂಡ್ರೆ ಅಲ್ಲಿಗೆ ಹೋಗ್ತೀನಿ. ಯಾಕೆ? ಐ ಫೀಲ್ ದಟ್ ಆ ಏನ್ ನಾನು ಕೊಟ್ಟಿರೋ ದುಡ್ಡಿಗೆ ಬೆಲೆ ಮೌಲ್ಯ ಹೆಚ್ಚಾಗಿದೆ, ಅದು ಶ್ರೇಷ್ಠತೆ. ಇನ್ನು ಅಷ್ಟೇ ಕೊಡ್ತಾನೆ, ಅದು ಅಷ್ಟಕ್ಕೆ. ಸೊ ನಾವು ಎಲ್ಲಿ ಚೂಸ್ ಮಾಡ್ತೀವಿ? ಅಥವಾ ಸೇವೆ ಮಾಡೋರ ಹತ್ರನೂ ಅಷ್ಟೇ, ನಾನಿಷ್ಟು ಏನೋ ಒಂದು ಟ್ರೈನಿಂಗ್ ನ ಪಡ್ಕೊತಾ ಇದ್ದೀನಿ, ಇದಕ್ಕೆ ಇಷ್ಟು ಹಣನ ನಾನು ವ್ಯಯ ಮಾಡಿದೆ, ಬಟ್ ಈ ವ್ಯಕ್ತಿ ಇದಕ್ಕೆ ನಾನು ಎಕ್ಸ್ಟ್ರಾ ಏನೋ ಟ್ರೈನ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ವಿಚಾರಗಳನ್ನ ಹೇಳ್ಕೊಡ್ತಾ ಇದ್ದಾರೆ ನನಗೆ ಬೇಕಾಗಿರೋದು. ಸೊ ನಾನು ಈ ವ್ಯಕ್ತಿ ಹತ್ರ ಹೋಗ್ತೀನಿ. ಎಸ್. ಸೊ ನಾವು ಕೂಡ ಶ್ರೇಷ್ಠತೆ ಅಂದ್ರೆ ಬೇಕು ಅನ್ನೋ ಮನೋಭಾವವನ್ನು ಹೊಂದಿರುವಾಗ ಸ್ನೇಹಿತರೆ, ಇಮ್ಯಾಜಿನ್ ನಮ್ಮಲ್ಲಿ ಶ್ರೇಷ್ಠತೆ ಇರ್ಬೇಕಾ ಬೇಡವಾ? ಆಗ್ಲೇ ಅಲ್ವಾ ಜನಗಳು ನಮ್ಮ ಹತ್ರ ಬರೋದು, ನಮ್ಮ ಮ್ಯಾಗ್ನೆಟ್ ತರ ಅಟ್ರಾಕ್ಟ್ ಮಾಡುವಂಥದ್ದು, ನಾವು ವಿಭಿನ್ನವಾಗಿರುವಂಥದ್ದು, ನಮ್ಮನ್ನ ನಾವು ಗುರುತಿಸ್ಕೊಳ್ಳುವಂಥದ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸಿನ ಒಳಗೆ ನಮ್ಮ ಏನು ಸಬ್ ಕಾನ್ಶಿಯಸ್ ಮೈಂಡ್ ಕನ್ವಿನ್ಸ್ ಆಗ್ಬಿಡುತ್ತೆ, ನೀನು ಒಬ್ಬ ಶ್ರೇಷ್ಠವಾದಂತ ಆಟಗಾರ, ಶ್ರೇಷ್ಠವಾದಂತಹ ಬಿಸ್ನೆಸ್ ಮ್ಯಾನ್, ಇಂಡಸ್ಟ್ರಿಯಲಿಸ್ಟ್, ವರ್ಕಿಂಗ್ ಪ್ರೊಫೆಷನಲ್, ನೀನೊಬ್ಬ ಆ ಏನು ಕುಟುಂಬದ ವ್ಯಕ್ತಿ, ಒಬ್ಬ ಒಳ್ಳೆಯ ವ್ಯಕ್ತಿ ನೀನು ಅಂತ ಹೇಳಿದಾಗ, ನಮಗೆ ನಾವು ಅದನ್ನು ಹೇಳ್ಕೊಂಡಾಗ ನಮಗೆ ನಮ್ಮ ಮೇಲೆ ಎಷ್ಟು ಒಂದು ಆತ್ಮವಿಶ್ವಾಸ ಮೂಡುತ್ತೆ. ಹಾಗೆ ನಿಮ್ಗೆಲ್ಲ ಗೊತ್ತೇ ಇದೆ, ಆತ್ಮವಿಶ್ವಾಸ ಹೆಚ್ಚಾದ ವ್ಯಕ್ತಿನ ಯಾರು ಸ್ಟಾಪ್ ಮಾಡಕ್ಕಾಗಲ್ಲ ಸ್ನೇಹಿತರೆ, ಯಾರು ಸ್ಟಾಪ್ ಮಾಡಕ್ಕಾಗಲ್ಲ. ಅವನು ಅನೇಕ ಸಾಧನೆಗಳನ್ನ ಮಾಡ್ತಾ ಹೋಗ್ತಾನೆ.
ಇವತ್ತು ನಾವು ಅದನ್ನ ಹೆಚ್ಚಿಸ್ಕೊಳ್ಳೋಕೆ ಇದೆಲ್ಲ ಜ್ಞಾನವನ್ನು ಪಡ್ಕೊಳ್ತಾ ಇರುವಂಥದ್ದು, ಇದೆಲ್ಲ ಪ್ರಕ್ರಿಯೆಗಳನ್ನು ಮಾಡ್ತಾ ಇರುವಂಥದ್ದು ಅಲ್ವಾ? ಹಾಗಾಗಿ ಏನೇನ್ ಮಾಡಬೇಕು? ಲಿವ್ ಬೈ ಯುವರ್ ಓನ್ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾರೆ. ಮೊಟ್ಟ ಮೊದಲನೇದಾಗಿ ನಿಮ್ಮದೇ ಒಂದು ಸ್ಟ್ಯಾಂಡರ್ಡ್ ನಿಮ್ಮ ಪರಿಕಲ್ಪನೆಯಲ್ಲಿರುತ್ತೆ. ನನ್ನ ಸ್ಟ್ಯಾಂಡರ್ಡ್ ಇದಪ್ಪ. ಭಿಕ್ಷೆ ಬೇಡಕ್ಕೆ ಬಂದಾಗ ನಾನು 50 ಪೈಸಾ 1 ರೂಪಾಯಿ ಹಾಕಲ್ಲ, ನನ್ನ ಸ್ಟ್ಯಾಂಡರ್ಡ್ 10 ರೂಪಾಯಿ. ಎಕ್ಸಾಂಪಲ್ ಅಷ್ಟೇ ಸ್ನೇಹಿತರೆ, ಲಿಟ್ರಲ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾ ನಾನು ಸಂಬಂಧದಲ್ಲಿ ಪ್ರೀತಿನ ವ್ಯಕ್ತಪಡಿಸಬೇಕು ಅಂತ ಹೇಳಿದ್ರೆ ಹೆಂಡತಿಗೆ ಬರೀ ಐ ಲವ್ ಯು ಅಂತ ಹೇಳಲ್ಲ, ಒಂದು ಹಗ್ಗ ಕೂಡ ಕೊಡ್ತೀನಿ. ಎಕ್ಸಾಂಪಲ್. ಕಚೇರಿನಲ್ಲಿ ಕಚೇರಿನಲ್ಲಿ ನೀವು ಈ ರಿಪೋರ್ಟ್ನ ಪ್ರಾಜೆಕ್ಟ್ನ ಮಾಡ್ಕೊಂಡು ಬನ್ನಿ ಈ ಡೇಟ್ನ ಒಳಗಡೆ ಅಂದ್ರೆ ನಾನು ಅದಕ್ಕಿಂತ ಮುಂಚಿತವಾಗಿ ಮಾಡಿ ಅವ್ರನ್ನ ರಿವ್ಯೂ ಕರೆದು ಬಿಟ್ಟಿರ್ತೇನೆ. ಉತ್ಕೃಷ್ಟತೆ ಅಲ್ಲ ಬೇರೆಯವರೆಲ್ಲ. ಆಗ ನೋಡಿ ಸ್ನೇಹಿತರೆ, ನಾವು ಬೇರೆಯವ್ರಿಗಿಂತ ವಿಭಿನ್ನವಾಗಿರ್ತೀವಿ ಅಲ್ವಾ? ಬಿಸ್ನೆಸ್ ಅಲ್ಲೂ ಸಹಿತ ಆ ಒಂದು ಕ್ಲೈಂಟ್ಸ್ ನಾನು ಭೇಟಿ ಮಾಡಬೇಕು, ಈ ವಾರ 30 ಜನನ 60 ಜನನ ಭೇಟಿ ಮಾಡ್ಬಿಡ್ತೀನಿ. ನಾನೇ ಅನ್ಕೊಂತೀನಿ, ನಾನು ಇವಾಗ ಟೈಮ್ ಫಿಕ್ಸ್ ಮಾಡಿ ಸೆಟ್ ಮಾಡಿದ್ರೆ ಆ ಟೈಮ್ ಒಳಗೆ ಮಾಡ್ತೀನಿ, ಅಥವಾ ನಾನು ಇವಾಗ ಅನ್ಕೊಂಡ್ರೆ ಅದು ಮಾಡ್ತೀನಿ. ನನ್ನ ಸ್ಟ್ಯಾಂಡರ್ಡ್. ನಾನು ಬಟ್ಟೆ ಹಾಕಿದ್ರೆ ಈ ಥರನೇ ಹಾಕೋದು, ನೀಟಾಗಿರ್ತೀನಿ. ಅದು ಯಾವುದೇ ಬಿಸ್ನೆಸ್ ಕಸ್ಟಮರ್ನ ಭೇಟಿ ಮಾಡೋಕ್ಕಾದ್ರೂ ಇರಬಹುದು, ಮನೇಲಿ ಸುಮ್ಮನೆ ಇರೋಕ್ಕಾದ್ರೂ ಇರಬಹುದು, ಸ್ನೇಹಿತರನ್ನ ಭೇಟಿ ಮಾಡ್ಲಿಕ್ಕಾದ್ರೂ ಇರಬಹುದು. ನನ್ನ ಸ್ಟ್ಯಾಂಡರ್ಡೇ ಬೇರೆ. ನನ್ನ ಬಗ್ಗೆ ನನಗೆ ಅಪಾರವಾದ ಆತ್ಮವಿಶ್ವಾಸ, ಆತ್ಮಗೌರವ ಇದೆ. ನಾನು ಹಾಗೆ ನಡ್ಕೊ ಏನೋ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ. ಮಕ್ಕಳ ಜೊತೆ ಈ ಥರನೇ ಮಾತಾಡ್ತೀನಿ. ಅದು ಅದು ನಮ್ಮ ನಡವಳಿಕೆ ಮತ್ತೆ ಏನಂತಾರೆ ಬಿಹೇವಿಯರ್ ಅಥವಾ ಯೋಚನೆಗಳ ಪ್ರಭಾವ ಬೀರುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ನಮ್ಮ ಸ್ಟ್ಯಾಂಡರ್ಡ್ಗಳನ್ನ ಹೆಚ್ಚಿಸ್ಕೋಬೇಕು. ಮೇಂಟೈನ್ ಡಿಗ್ನಿಟಿ ಅಂಡ್ ಗ್ರೇಸ್ ಅಂಡರ್ ಪ್ರೆಷರ್, ಇದು ತುಂಬಾನೇ ಮುಖ್ಯ. ಏನ್ ಮಾಡಬೇಕು? ನಮ್ಮ ಡಿಗ್ನಿಟಿ ಯಾ ಮತ್ತೆ ಆ ನಮ್ಮ ಬಗ್ಗೆ ನಮ್ಮ ಒಂದು ಒಂದು ಗೌರವ ಭಾವನ, ನಾವೊಂದು ಅಂತಸ್ತು ಅಂದ್ರೆ ಆ ಇದರ ಪ್ರಕಾರ ಅಲ್ಲ, ಒಂದು ಪರಿಕಲ್ಪನೆ ನಮ್ಮ ಬಗ್ಗೆ, ಜನರಿಗಿರುವಂತಹ ಒಂದು ಮರ್ಯಾದೆ, ಗೌರವ ಭಾವ, ಯಾ ಮತ್ತೆ ನಮ್ಮದೇ ಆದಂತಹ ಒಂದು ಸ್ಥಾನ ನಮ್ಮ ಮನಸ್ಸಲ್ಲಿ ಮೂಡಿರೋ ತರ ಅವ್ರಿಗೂ ಕೂಡ ಸಹಿತ ಮೂಡಿರುತ್ತೆ. ಓಕೆ, ಈ ವ್ಯಕ್ತಿ ಈ ತರ. ಓಕೆ, ಫಾರ್ ಎಕ್ಸಾಂಪಲ್, ರವಿ ಈ ತರ, ರವೀಶ್ ಈ ತರ, ಈ ವ್ಯಕ್ತಿ ಇವರು ತುಂಬಾ ಹಾರ್ಟ್ ಅಲ್ಲಿ ತುಂಬಾ ಒಳ್ಳೆಯವರು, ಯಾ ಇವ್ರ ಹತ್ರ ಹೋಗಿ ನನಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಇರ್ಬೋದು. ಅಂಬುಜಾ ಈ ತರ ಇದ್ದಾರೆ, ಅವ್ರ ಹತ್ರ ಹೋಗಿ ನನಗೆ ಬಿಸ್ನೆಸ್ ಸೊಲ್ಯೂಷನ್ ಸಿಗುತ್ತೆ. ಒಂದು ನಂಬಿಕೆ ಅದ್ರ ಕ್ರಿಯೇಟ್ ಮಾಡಿರ್ತೀವಿ ನಾವು. ನಮಗೆ ಪರ್ಸನಲ್ ಬ್ರ್ಯಾಂಡಿಂಗ್ ಅಂತ ಹೇಳ್ತೀವಿ ಅಲ್ವಾ? ಸೊಲ್ಯೂಷನ್ ಸಿಗುತ್ತೆ ಅಂತಾನು. ಫಾರ್ ಎಕ್ಸಾಂಪಲ್, ವೀರೇಶ್ ಸರ್ ಹತ್ರ ಹೋದ್ರೆ ನಮಗೆ ಏನೇ ಒಂದು ಸಮಸ್ಯೆ ಇದ್ರೂ ಪರಿಹಾರ ಆಗ್ಬಿಡುತ್ತೆ. ಅವ್ರಿಗೆ ಸಾಫ್ಟ್ ಆಗಿ ಮಾತಾಡ್ತಾರೆ ಅಂತ ಏನೋ ಒಂದು ಬೆಂಚ್ ಮಾರ್ಕ್ ಅನ್ನು ಸೆಟ್ ಮಾಡಿರ್ತೀವಿ ಜನರ ಮನಸ್ಸಿನಲ್ಲಿ. ಅದನ್ನ ಮೇಂಟೈನ್ ಮಾಡಬೇಕು ಸ್ನೇಹಿತರೆ, ಮೇಂಟೈನ್ ಮಾಡಬೇಕು. ಯಾಕೆ ಮಾಡಬೇಕು? ಯಾಕೆಂದ್ರೆ ನಾವು ಬೇರೆಯವರ ಜನರಿಗೆ ಮಾದರಿಯಾಗಿರ್ತೀವಿ ಈ ಒಂದು ಒಳ್ಳೆಯ ಗುಣಗಳಿಂದ, ವಿಚಾರಗಳಿಂದ, ವಿಭಿನ್ನವಾದಂತಹ ಆಚರಣೆಗಳಿಂದ ಅಲ್ವಾ? ಅವ್ರು ನಮ್ಮನ್ನ ನೋಡ್ತಾ ಇರ್ತಾರೆ, ನಮ್ ಫಾಲೋ ಮಾಡ್ತಾ ಇರ್ತಾರೆ, ಸೂಕ್ಷ್ಮ ಗಮನಿಸ್ತಾ ಇರ್ತಾರೆ ನಾವು ಮಾಡೋ ಪ್ರತಿಯೊಂದು ಕೆಲಸನೂ. ಇವಾಗ ನುಡಿದಂತೆ ನಡೆ. ನಾನು ಇವತ್ತು ಬರ್ತೀನಿ ಅಂದ್ರೆ ಬರ್ಬೇಕು. ಬಂದಾಗ್ಲೇ ಅವ್ನ ಮಾತು ತಪ್ಪಲ್ಲಪ್ಪ, ಏನೇ ಆಗ್ಲಿ ಕಮ್ ವಾಟ್ ಮೀ ಅಂತ ಹೇಳ್ತಾರಲ್ಲ, ಅದು ನನ್ನ ಬೆಂಚ್ ಮಾರ್ಕ್ ಅಲ್ವಾ? ಚಿಕ್ಕ ಸಮಾರಂಭ ಅಂತ ನೋಡಲ್ಲ, ಬಡವರದು ಅಂತ ನೋಡಲ್ಲ, ಶ್ರೀಮಂತರದ್ದು ನೋಡಲ್ಲ, ಅವ್ರು ಯಾರಿಗೂ ಭೇದ ಭಾವ ಇರಲ್ಲಪ್ಪ, ಇಂಥ ವ್ಯಕ್ತಿ ಗೊತ್ತಾ ಅಂತ ಹೇಳ್ತಾರಲ್ಲ, ಅದು ಬೆಂಚ್ ಮಾರ್ಕ್. ಸೊ ಜನರನ್ನ ನಾವು ಸ್ಫೂರ್ತಿಗೊಳಿಸ್ಬೇಕು ಅಂತ ಇರ್ಬೇಕು ಯಾವ ನಮ್ಮ ಮನಸ್ಸಿನಲ್ಲಿ. ಬೇರೆಯವ್ರನ್ನ, ನಮ್ಮ ಆಕ್ಟ್ಗಳು, ನಮ್ಮ ಕೆಲಸ ಕಾರ್ಯಗಳು ಬೇರೆಯವ್ರಿಗೆ ಮೋಟಿವೇಟ್ ಮಾಡಬೇಕು, ಇನ್ಸ್ಪಿರೇಷನ್ ಕೊಡಬೇಕು. ಆವಾಗ ನಮ್ಮ ಆಟೋಮೆಟಿಕ್ ಆಗಿ ಆ ಭಾವ ಬಂದಾಗ ನಮ್ಮ ಗುಣಮಟ್ಟ ಹೆಚ್ಚಾಗತ್ತೆ. ಸಾಕು. ಯಾ ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಯಾವಾಗಲೂ ಕಾಮ್ ಆಗಿರ್ಬೇಕು, ಕಂಪೋಸ್ಡ್ ಆಗಿರ್ಬೇಕು. ಇವಾಗ ಮೂಡ್ ಸ್ವಿಂಗ್ ಅಂತ ಹೇಳ್ಬಿಡ್ತಾರಲ್ಲ, ಓ ನನಗೆ ಇವಾಗ ಕೋಪ ಬಂತು, ಬೇಜಾರಾಯ್ತು, ದುಃಖ ಆಯ್ತು, ನನಗೆ ಇವತ್ತು ಮೂಡೇ ಸರಿ ಇಲ್ಲ, ಅಳು ಬರ್ತಾನೇ ಇದೆ, ನನಗೆ ಗೊತ್ತಿಲ್ಲ, ನಾನು ದುಃಖ ದುಃಖ ಆಗ್ತಾ ಇದೆ ಮನ್ಸಲ್ಲಿ. ಯಾಕೋ ಗೊತ್ತಿಲ್ಲಪ್ಪ, ಅಥವಾ ಗೊತ್ತಿದ್ರು ಏನೋ ಒಂದು ಕಾರಣಕ್ಕೆ ಬರ್ತಾ ಇರೋರು ಗೊತ್ತಿಲ್ಲ. ಇವತ್ತು ಕೋಪ ನನಗೆ, ಕೋಪ ಬಂದ್ಬಿಟ್ರೆ ನನ್ನ ಮನುಷ್ಯನೇ ಅಲ್ಲ. ನೋ, ಆ ವ್ಯಕ್ತಿ ರೋಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ರಿಮೋಟ್ ಕಂಟ್ರೋಲ್ ಬೇರೆಯವ್ರ ಹತ್ರ ಇದೆ. ಅವನ ಎಮೋಷನ್ಸ್ನ ಹಾಳಾಗಿದ್ದಾನೆ, ಸ್ಲೇವ್ ಆಗಿದ್ದಾನೆ. ಅವ್ರು ಯಾವ ಚಾನೆಲ್ ಚೇಂಜ್ ಮಾಡೋದು ಅದೇ ರೀತಿ ಆಡೋದು ಅಲ್ವಾ? ದುಃಖದ ಚಾನೆಲ್ ದುಃಖ, ಕೋಪದ ಚಾನೆಲ್ ಕೋಪ.
ದ್ವೇಷದ ಚಾನೆಲ್ ದ್ವೇಷ, ನೋವಿನ ಚಾನೆಲ್ ನೋವು. ಈವನ್ ಖುಷಿ ಕೂಡ ಸಹಿತ, ಬೇರೆಯವ್ರು ಖುಷಿ ಕೊಟ್ಟರು ನಾವು ಖುಷಿ ಪಡೋರು ಕೂಡ ಎಮೋಷನಲಿ ತಪ್ಪು. ಸ್ನೇಹಿತರೆ, ಅದನ್ನ ಇನ್ನೊಂದು ಸೆಷನ್ ಅಲ್ಲಿ ಹೇಳೋಣ ನಿಧಾನವಾಗಿ. ಸೊ ನಮ್ ಕಂಟ್ರೋಲ್ ನಮ್ಗೆ ಇಲ್ದೆ ಬೇರೆಯವ್ರ ಕೈ ಕೊಟ್ಟಿರ್ತೀವಲ್ಲ, ಸೊ ಆ ಕಾಮ್ ಆಗಿರಕ್ಕಾಗ್ಲ ಆಗ. ಎಂತ ಒಂದು ಸಿಚುವೇಶನ್ ಬಂದಾಗ, ಪ್ಯಾನಿಕ್ ಆದಾಗ, ಯಾವುದೋ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಬರುತ್ತೆ, ಗಾಬರಿ ಆಗ್ಬಿಡೋದು, ಆ ಥರ ಆಗ್ಬಾರ್ದು. ಕಾಮ್ ಆಗಿರ್ಬೇಕು. ಮತ್ತೆ ಸರ್ಟನಿಟಿ ಇರಬೇಕು, ನಿಶ್ಚಿತತೆ ಇರಬೇಕು. ಇದನ್ನ ಮಾಡ್ತೀನಿ ಅಂದ್ರೆ ಮಾಡ್ತೀನಿ, ಮಾಡಲ್ಲ ಅಂದ್ರೆ ಮಾಡಲ್ಲ. ಅಲ್ವಾ? ಈ ರೀತಿ ಇರ್ತೀನಿ ಅಂದ್ರೆ ಇರ್ತೀನಿ, ಇರಲ್ಲ ಅಂದ್ರೆ ಇರಲ್ಲ. ಈ ತರ ಬಿಹೇವಿಯರ್ಸ್ಗಳು, ಈ ತರ ಗುಣಗಳು ಜನರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಮ್ಮನ್ನ. ಹಾಗಾಗಿ ಅವರಲ್ಲಿ ಒಂದು ಇಮೇಜ್ ಸೃಷ್ಟಿ ಆಗುತ್ತೆ. ಆ ಇಮೇಜು ಅವರಲ್ಲಿ ಸೃಷ್ಟಿಯಾಗಿರೋದು, ಅವ್ರ ತಲೆಯಲ್ಲಿ ನಮಗಿರುವ ಒಂದು ಪರಿಕಲ್ಪನೆ ಆ ಉತ್ಕೃಷ್ಟ ಮಟ್ಟದಲ್ಲಿ ಇದೆಯಾ ಅನ್ನೋದನ್ನ ನಾವು ಗಮನಿಸ್ಬೇಕು. ಅವ್ರು ಕೊಡೋ ಗೌರವ, ಮಾತಾಡೋ ನಮ್ಮ ಜೊತೆ ಧಾಟಿ, ಇದರಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸಾನು ಯಾ ಮೂರನೇದೇನು? ಫೋಕಸ್ ಅಂಡ್ ಇಂಪ್ರೂವ್ ದ ಬಿಹೇವಿಯರ್ ಆಫ್ ಅದರ್ಸ್. ಇವ್ರೇನ್ ಮಾಡ್ತಾರೆ, ಇಷ್ಟೆಷ್ಟು ವ್ಯಕ್ತಿಗಳು, ಉತ್ಕೃಷ್ಟ ಮಟ್ಟದಲ್ಲಿ ಹೋಗುವಂತಹ ವ್ಯಕ್ತಿಗಳು ತಮ್ಮ ಬಿಹೇವಿಯರ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಜೊತೆಗೆ ಪ್ರತಿದಿನ ಅವರು ಇಂಪ್ರೂವ್ ಆಗ್ತಾನೆ ಇರ್ತಾರೆ, ಕಂಟಿನ್ಯೂಸ್ಲಿ ಗ್ರೋ ಆಗ್ತಾ ಇರ್ತಾರೆ. ಆ ಕನ್ಸಿಸ್ಟೆನ್ಸಿ, ಆ ಡಿಸಿಪ್ಲಿನ್ ಬೇರೆಯವ್ರಿಗೆ ಮಾದರಿ ಆಗ್ತಾ ಇರುತ್ತೆ, ಬೇರೆಯವ್ರಿಗೆ ಸ್ಫೂರ್ತಿ ನೀಡ್ತಾ ಇರುತ್ತೆ. ಜೊತೆಗೆ ನಮ್ಮ ಸುತ್ತಮುತ್ತಲಿರುವ ಜನರು ಕೂಡ ಅದೇ ಸ್ಟ್ಯಾಂಡರ್ಡ್ಗೆ ಹೋಗ್ತಾರಾ, ಅಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನೋಡ್ತಾರೆ ಅವರು. ಕೇವಲ ತಮ್ಮ ಬಗ್ಗೆ ನೋಡಲ್ಲ, ಬೇರೆಯವ್ರದನ್ನು ನೋಡ್ತಾರೆ. ಹೇಗ್ ನೋಡ್ತಾರೆ? ಏಯ್, ನೀನ್ ತಪ್ಪು ಮಾಡ್ತಿದ್ಯಾ, ಸರಿ ಮಾಡ್ಕೊ. ನೀನ್ ಬೆಳಿಗ್ಗೆ ಬೇಗ ಎದ್ದೇಳು, ಎಕ್ಸರ್ಸೈಸ್ಗೆ ಹೋಗು, ಅಂಗಡಿಗೆ ಹೋಗು, ಇದು ಮಾತಾಡ್ಬೇಡ, ಎದುರು ಮಾತಾಡ, ಅದಲ್ಲ. ನೋ, ಆ ತರ ಅಲ್ಲ. ದೇ ಆರ್ ದಿ ರೋಲ್ ಮಾಡೆಲ್ಸ್. ಅವರು ಮಾಡೋದ್ರಿಂದ ಬೇರೆಯವ್ರಿಗೆ ಪ್ರೇರಣೆ ಇರ್ತಾರೆ ಅಲ್ವಾ? ನೋಡಿ ಕಲಿತಾರೆ ಜನ. ಮಾತಾಡೋದಲ್ಲ ನಾನು, ನಾನು ಸತ್ಯವಂತ, ನಿಷ್ಠಾವಂತ, ಸತ್ಯಹರಿಶ್ಚಂದ್ರ ಮೊಮ್ಮಗ ಅಲ್ಲ. ಬಿಹೇವ್ ಮಾಡ್ಬೇಕು ನಾವು, ಜನ ಆಗ್ಲೇ ನಂಬೋದು. ಅಲ್ವಾ? ನಾವು ರೋಲ್ ಮಾಡೆಲ್ ಆಗಿರ್ಬೇಕು. ಏನಪ್ಪಾ, ನನ್ನ ಟೀಮ್ ಇವತ್ತು ಟೀಮ್ ವರ್ಕ್ ನನಗೆ ಚೆನ್ನಾಗಿ ಆಗಿಲ್ಲ, ಇವತ್ತು ಕಷ್ಟ ಆಗ್ತಿದೆ, ಏನ್ ಸಮಸ್ಯೆ ಆಗ್ತಿದೆ, ಆಗ ಚೆಕ್ ಮಾಡ್ಕೋಬೇಕು. ಟೀಮ್ ವರ್ಕ್ ಬಂದಾಗ, ಟೀಮ್ ಪ್ರೆಸೆನ್ಸ್ ಬಂದಾಗ, ನಾನು ಟೀಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಾ, ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಾ? ಅವ್ರ ನೆತ್ಲಿಕ್ಕೆ ಏನಾದ್ರು, ಅವ್ರಿಗಿರೋ ಕಷ್ಟನ ಅರ್ಥ ಮಾಡ್ಕೊಂಡು ಅವ್ರ ಶೂಸ್ ಅಲ್ಲಿ ಇದ್ಕೊಂಡು ಅವ್ರ ಹತ್ರ ಸಮಯ ಸ್ಪೆಂಡ್ ಮಾಡಿ, ಏನಿನ್ ಪರ್ಸನಲ್ ಕಷ್ಟ, ಏನಿನ್ ಸಮಸ್ಯೆ ಅಂತ ಕೇಳ್ತಾ ಇದ್ದೀನಾ, ಇಲ್ಲ ಈ ಕೆಲಸ ಕಾರ್ಯಗಳನ್ನು ಮಾಡು ಅಂತ ಹೇಳ್ತಾ ಇದ್ದೀನ, ಸೂಚನೆ ಕೊಡ್ತಾ ಇದ್ದೀನ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀನ, ಮಾರ್ಗದರ್ಶನ. ಸೊ ಸ್ನೇಹಿತರೆ, ಅದು ಡಿಫರೆನ್ಷಿಯಲ್ ಫ್ಯಾಕ್ಟರ್ ಆಗುತ್ತೆ ನಮಗೆ. ಹಾಗೆ ಮಾಡಿದಾಗ ಅವ್ರಿರೋ ಕಷ್ಟ ಗೊತ್ತಾಗುತ್ತೆ, ಪ್ರಾಬ್ಲಮ್ ಗೊತ್ತಾಗುತ್ತೆ, ನಾವು ಹೆಲ್ಪ್ ಮಾಡ್ತೀವಿ ಅವ್ರನ್ನ ಮೇಲೆತ್ತಲಿಕ್ಕೆ. ಆ ಒಂದು ಗುಣ ನೆನೆಸ್ಕೊಳ್ಳಿ, ಆ ವ್ಯಕ್ತಿತ್ವ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ನೀವು ಅವ್ರ ಬಗ್ಗೆ ಅಷ್ಟೊಂದು ಕಾಳಜಿ ವ್ಯಕ್ತಪಡಿಸಿದಾಗ ಅವ್ರಿಗೆ ನಿಮ್ಮ ಮೇಲೆ ಯಾವ ಭಾವ ಬರುತ್ತೆ? ನೀವೊಬ್ಬ ರೋಲ್ ಮಾಡಲ್ ಆಗಲ್ವಾ? ನಿಮ್ಮ ಮಾತುಗಳನ್ನ ಅವ್ರು ಕೇಳಲ್ವಾ? ಆಟೋಮೆಟಿಕ್ ಆಗಿ ಕೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಬೇರೆಯವ್ರನ್ನ ಇಂಪ್ರೂವ್ ಮಾಡ್ಬೇಕು, ಅವರ ಬಿಹೇವಿಯರ್ನ. ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಯು ಕ್ಯಾನ್ ಗಿವ್. ಇದು ಮಾಡೋದ್ರಿಂದ ಏನಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿ. ನೀನ್ ಮಾಡೋದೇ ಬ್ಲೇಮು ಅಥವಾ ಕಂಪ್ಲೇಂಟ್ ಮಾಡಿ ಅಲ್ಲ. ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಬೇರೆಯವ್ರನ್ನ ಬಿಹೇವಿಯರ್ನ ನಾವು ಇಂಪ್ರೂವ್ ಮಾಡ್ಬೇಕಂದ್ರೆ ನಮ್ಮ ಬಿಹೇವಿಯರ್ ಸರಿ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಜೊತೆಗೆ ಅವರಿಗೆ ಸಹಾಯ ಮಾಡಬೇಕು, ಅವರನ್ನ ಮೇಲೆತ್ತಬೇಕು. ಓಕೆ, ದೆನ್ ಆಪರೇಟ್ ಫ್ರಮ್ ಎ ಲಾರ್ಜರ್ ಇನ್ಕ್ಲೂಸಿವ್ ಪರ್ಸ್ಪೆಕ್ಟಿವ್. ಯಾ, ಎಷ್ಟು ಹೇಳ್ತಾ ಇದ್ದಾರೆ ನೋಡಿ, ಇನ್ಕ್ಲೂಸಿವ್ನೆಸ್, ಎಲ್ಲರನ್ನ ಸೇರಿಸ್ಕೊಳ್ಳೋದು. ನನ್ನ ನನ್ನ ಪ್ರಯಾಣದಲ್ಲಿ, ನನ್ನ ಯಶಸ್ಸಿನ ಹಾದಿ, ನಾನೇನು ಪ್ರಯಾಣ ಮಾಡ್ತಾ ಇದ್ದೀನಿ, ಅವ್ರನ್ನ ಸಹಿತ ಸೇರಿಸ್ಕೊಳ್ಳಿ. ನಾನೊಬ್ಬನೇ ಹೋಗ್ತೀನಿ, ನಾನೊಬ್ಬನೇ ಸಾಧಿಸ್ತೀನಿ. ಕಷ್ಟ ಸ್ನೇಹಿತರೆ, ಯೋಚನೆ ಮಾಡಿ, ಒಬ್ಬರೇ ಮಾಡಕ್ ಸಾಧ್ಯ ಇದೆ? ಲಿಟ್ರಲಿ ಈಸ್ ಇಟ್ ಪಾಸಿಬಲ್? ಯಾರನ್ನೇ ತಗೊಳ್ಳಿ ಪ್ರಪಂಚದಲ್ಲಿ, ಒಂದು ಗಾಂಧೀಜಿನೇ ಅವ್ರನ್ನ ತಗೊಳ್ಳಿ, ಆ ಒಂದು ಮೂವ್ಮೆಂಟ್ ಮಾಡಬೇಕು, ಸ್ವಾತಂತ್ರ್ಯ ಸಂಗ್ರಾಮ ಮಾಡಬೇಕು, ಜನ ಇರಬೇಕು, ಸಪೋರ್ಟರ್ಸ್ ಇರಬೇಕು, ಬೆಂಬಲಿಗರು ಇರಿಸ್ಬೇಕು, ಫಾಲೋವರ್ಸ್ ಇರಬೇಕು, ಅಲ್ವಾ? ರಾಜ್ಕುಮಾರ್ ಆಗ್ಬೇಕಂದ್ರೆ ಒಳ್ಳೆ ಡೈರೆಕ್ಟರ್ ಇರಬೇಕು, ಸ್ಟೋರಿ ಇರಬೇಕು, ಸ್ಕ್ರಿಪ್ಟ್ ಇರಬೇಕು, ಮ್ಯೂಸಿಕ್ ಕಂಪೋಸರ್ ಇರಬೇಕು. ಎಸ್ ಅನ್ನು ಅವನ್ನೆಲ್ಲನೂ ಕರ್ಕೊಂಡು ಜೊತೆಲಿ ಹೋಗ್ಬೇಕಾಗತ್ತೆ. ಕ್ರಿಕೆಟ್ಗೆ ಕೊಹ್ಲಿ ಕೋಚ್ ಇರಬೇಕು, ತೆಂಡೂಲ್ಕರ್ ಕೋಚ್ ಇರಬೇಕು. ಪ್ರತಿಯೊಂದು ಗೀತೆ ಹೇಳ್ತಾ ಹೋಗ್ತಿರ್ತಿತ್ತು, ಎಷ್ಟೋ ಎಕ್ಸಾಂಪಲ್ಸ್ ಬರ್ತಾ ಇರುತ್ತೆ. ಸೊ ನಾವೇನ್ ಮಾಡಿ, ಇನ್ಕ್ಲೂಸಿವ್ ಗ್ರೋತ್ ಮಾಡಬೇಕು. ಅವರೆಲ್ಲ ಡೀಪರ್ ಅಂಡರ್ಸ್ಟ್ಯಾಂಡ್, ಅವ್ರಿಗೆ ಕಂಪ್ಯಾಷನ್, ಅನುಕಂಪದಿಂದ ನೋಡಬೇಕು. ಕರುಣೆ, ಅನುಕಂಪ ಅಂದ್ರೇನು? ಅವ್ರ ಶೂಸ್ ಅಲ್ಲಿ ಎಂಪಥೆಟಿಕ್ ಆಗಿರೋದು, ಅವ್ರ ಶೂಸ್ ಅಲ್ಲಿ ಅವ್ರಿಗೇನ್ ಕಷ್ಟ ಆಗ್ತಿದೆ ಅನ್ನೋದನ್ನ ನೋಡಬೇಕು. ಇವತ್ತಿನ ದಿನ ನಾವು ನಮ್ಮ ದೃಷ್ಟಿಕೋನದಿಂದ ಮಾತ್ರ ನೋಡ್ತಾ ಇದೀವಲ್ಲ, ಅವ್ರಿಗೇನ್ ಕಷ್ಟ ಆಗ್ತಿದೆ, ಅವ್ರಿಗೆ 6 ಕಾಣ್ತಾ ಇದೆಯಾ, 9 ಕಾಣ್ತಾ ಇದೆಯಾ?
ಅದನ್ನು ನೋಡಬೇಕು. ಅವ್ರ ಕಡೆಯಿಂದ 9 ಕಾಣ್ತಿದೆ ಅಂದ್ರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು ಈ ರೀತಿ. Okay? ಆಮೇಲೆ ಇನ್ಕ್ರೀಸ್ ದಿ ಕ್ವಾಲಿಟಿ ಆಫ್ ಎವ್ರಿ ಎಕ್ಸ್ಪೀರಿಯನ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್. ಎವ್ರಿ ಎಕ್ಸ್ಪೀರಿಯನ್ಸ್ ನಾವೇನ್ ಮಾಡ್ತೀವಿ, ಈಗ ಈಗ ಅನುಭವಿಸ್ತಾ ಈಗ ಫಾರ್ ಎಕ್ಸಾಂಪಲ್ ಈ ಸೆಷನ್ ಅಲ್ಲಿ ನೀವು ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ, ಇದನ್ನ ಕ್ವಾಲಿಟಿನ ಗುಣಮಟ್ಟನ ಹೇಗೆ ಹೆಚ್ಚಿಸ್ಕೊಳ್ಳೋದು, ಆಳವಾಗಿ ಇಳಿಯೋದು, ಆಳವಾಗಿ ಕೇಳೋದು, ಆಳವಾಗಿ ಇಮ್ಯಾಜಿನ್ ಮಾಡೋದು. ಅಷ್ಟೇ. ನಾವು ಯಾವಾಗ ಬರೀ ಕೇಳ್ತೀವಿ, ಅದು 50% ನಮ್ಮ ತಲೆಯಲ್ಲಿ ಇರೋದಿಲ್ಲ. ಬಟ್ ಆಳವಾಗಿ ಅದನ್ನು ನಾವು ಇಮ್ಯಾಜಿನ್ ಮಾಡ್ಕೋತೀವಿ, ಒಂದೊಂದು ಪದ ಪ್ರಯೋಗ ಮಾಡ್ತಾ ಇದ್ರೆ ಅದನ್ನ ಈ ಆಳವಾಗಿ ಹಿಡಿಯುತ್ತೆ. ಸೊ ದಟ್ ಈಸ್ ವೆರಿ ವೆರಿ ಕ್ವಾಲಿಟಿ ಆಫ್ ಎಕ್ಸ್ಪೀರಿಯನ್ಸ್. ಒಂದು ಹೆಂಡತಿ ಜೊತೆ ಮಕ್ಕಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡುವಾಗ್ಲೂ ಅದನ್ನ ಅನುಭವಿಸ್ಬೇಕು ಪ್ರತಿಯೊಂದು ಕ್ಷಣವನ್ನ. ಈಗ ನೋವನ್ನ ಅನುಭವಿಸ್ತೀವಲ್ಲ, ಯಾರು ಹೇಳ್ದೇನೆ ಕೂತ್ಕೊಂಡು ಅಲ್ಲ, ಪದೇ ಪದೇ ನೆನಪಿಸ್ಕೊಂಡು ಹಿಂಗಾಗ್ಬಿಡ್ತಲ್ಲ ಹಂಗಾಗ್ಬಿಡ್ತಲ್ಲ, ಅದನ್ನ ನಾವು ಆಕ್ಚುಲಿ ಅನುಭವಿಸ್ತೀವಿ ಲಿಟ್ರಲಿ. ಅದಕ್ಕೆ ದುಃಖ ಬರೋದು, ಬಾಡಿನಲ್ಲಿ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗೋದು, ಅಡ್ರಿನಲಿನ್ ಜಾಸ್ತಿ ಆಗೋದು, ಮೇಜುಸಿರು ಪಡೋದು, ಮೈ ನಡುಗೋದು, ಬಿಸಿ ಆಗೋದು. ಯಾಕೆ ನಾವು ಅನುಭವಿಸ್ತೀವಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಷ್ಟು ಪವರ್ಫುಲ್, ಅಷ್ಟು ಕೆಮಿಕಲ್ ರಿಲೀಸ್ ಮಾಡಿಬಿಡುತ್ತೆ. ಸೊ ಅದೇ ರೀತಿ ಸ್ನೇಹಿತರೆ, ನೆಗೆಟಿವ್ ಎಮೋಷನ್ಸ್ ಎಲ್ಲ ಪಾಸಿಟಿವ್ ಎಮೋಷನ್ಸ್ ಟು ಫೀಲ್. ಯಾ ಪ್ರತಿಯೊಂದು ಅನುಭವವನ್ನು ನಾವು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದನ್ನ ಮೀನಿಂಗ್ಫುಲ್ ಅಂತ ಮೆಮೊರಬಲ್ ಆಗಿ ಮಾಡಬೇಕು. ಅಂದ್ರೆ ಏನರ್ಥ, ಈ ಒಂದು ಘಟನೆ ದಿನ ಊಟ ಮಾಡೋದೇ ಬಿಡಪ್ಪ, ಇದಕ್ಕೇನು ಹೊಸದಾಗಿ ಮಾಡು, ನಮ್ಮ ಆಯ್ಕೆ. ಬಟ್ ಇಮ್ಯಾಜಿನ್ ಮಾಡಿ, ದಿನ ಊಟ ಮಾಡುವಾಗಲೂ ಕುಟುಂಬದ ಜೊತೆ ನಾನು ಸಂತೋಷವಾಗಿ ಮಾತಾಡ್ತಾ ಒಂದು ಜೋಕ್ ಕಟ್ ಮಾಡಿದ್ರೆ, ಪ್ರತಿದಿನ ಹಿಂಗೆ ಮಾಡ್ತಾ ಇದ್ರಿ ಏನಾಗುತ್ತೆ ಸ್ನೇಹಿತರೆ? ಅವ್ರು ಬೇಡ ಟೈಮ್, ಎಲ್ಲಾರು ನಗ್ತಾ ನಗ್ತಾ ಖುಷಿಯಾಗಿ ಮೊಬೈಲ್ನ ಸೈಡ್ಗೆ ಇಟ್ಬಿಟ್ಟು, ನಿಮ್ದೇನ್ ಕಷ್ಟ ನಂದೇನ್ ಕಷ್ಟ ಇವತ್ತು ಹೆಂಗಾಯ್ತು ಅಂತ ಕೇಳ್ತಾ ಜೊತೆ, ಆ ಮನೆಯಲ್ಲಿ ಆರೋಗ್ಯಕರವಾದ ವಾತಾವರಣ ಬೆಳೆಯುತ್ತೆ. ಮತ್ತೆ ಸ್ಟ್ರಾಂಗ್ ಆಗುತ್ತೆ ಫೌಂಡೇಶನ್, ಮಕ್ಕಳದು ಮೌಲ್ಯಗಳು ಸಿಗುತ್ತೆ. ಆ ಮೌಲ್ಯ ಹೊಂದಿದ್ರೆ ಸಾಕು, ಹಲವಾರು ಸಮಸ್ಯೆಗಳಿಗೆ ಉತ್ತರ ರೆಮಿಡಿಯದು. ಯಾಕೆ ಎದ್ದು ಉತ್ತರ ಕೊಟ್ರು, ಯಾಕೆ ಹೇಳಿದ ಮಾತು ಕೇಳಿಲ್ಲ, ಯಾಕೆ ಸುಳ್ಳು ಹೇಳ್ತಾರೆ, ಯಾಕೆ ಕಳ್ತನ ಮಾಡ್ತಾ ಇದಾರೆ, ಯಾಕೆ ಕದ್ದು ಮುಚ್ಚೇನೋ ಮಾಡ್ತಾ ಇದಾರೆ, ಗೌರವ ಯಾಕೆ ಕೊಡ್ತಾ ಇಲ್ಲ ಬೇರೆಯವ್ರಿಗೆ, ಹೇಳಿದ ಅವ್ರ ಕೆಲಸ ಅವ್ರು ಮಾಡ್ಕೋತಲ್ಲ, ಎಲ್ಲದಕ್ಕೂ ಉತ್ತರ ಒಂದಲ್ಲೇ. ನಾವು ಬರೀ ಅದನ್ನ ಮಾಡಬೇಡ ಇದನ್ನ ಮಾಡು ಅಂತ ಹೇಳೋದು ಅವಶ್ಯಕತೆನೇ ಇರಲ್ಲ ಸ್ನೇಹಿತರೆ, ಅವಶ್ಯಕತೆ. ಯಾಕೆ ನಾವು ರೋಲ್ ಮಾಡೆಲ್ ಆಗಿರ್ತೀವಿ, ನಾವು ಅದನ್ನು ಖುದ್ದು ಮಾಡಿ. ನಾವು ಅದಕ್ಕೆ ಹೇಳ್ತಾ ಇದ್ರೆ ದೊಡ್ಡವರು, ನೀವು ಮಕ್ಕಳು ಪುಸ್ತಕ ಓದಬೇಕು ಅಂದ್ರೆ, ಒಳ್ಳೆ ಅಭ್ಯಾಸ ಬೆಳೆಸ್ಕೋಬೇಕಂದ್ರೆ, ನಿನಗೆ ಇಷ್ಟ ಇಲ್ಲ ಅಂದ್ರೆ ಒಂದು 10-15 ಬುಕ್ ಓದು ಫಸ್ಟ್. ಚಿಕ್ಕ ವಯಸ್ಸಲ್ಲಿ ಅವ್ರು ಬೆಳೀತಾ ಇರುವಾಗ ಅವ್ರು ನೋಡ್ಬೇಕಷ್ಟೇ. ನಿನಗೆ ಇಷ್ಟ ಇಲ್ಲ ಪರವಾಗಿಲ್ಲ, ಈಗ ಓದೋ ಅವಶ್ಯಕತೆ ಇಲ್ಲ, ತೊಂದರೆ ಇಲ್ಲ, ಅಡ್ಡಿ ಇಲ್ಲ, ಪುಸ್ತಕ ಹಿಡ್ಕೊಂಡು ಕೂತ್ಕೋ. 10-15 ಪುಸ್ತಕ ಓದು, ಆಟೋಮೆಟಿಕ್ ಆಗಿ ಅವರು ಪುಸ್ತಕ ಓದೋ ಚಟಕ್ಕೆ ಬೆಳ್ತಾರೆ, ಅಭ್ಯಾಸ ಬಂದ್ಬಿಡುತ್ತೆ. ಸೊ ಎಷ್ಟು ಸಿಂಪಲ್ ಆಗಿ ಹೇಳಿದ್ದಾರೆ. ಹಾಗಾಗಿ ಪ್ರತಿಯೊಂದನ್ನು ಅಷ್ಟೇ, ನಾವು ಏನ್ ಕಲಿಸ್ಬೇಕು, ವಿ ಹ್ಯಾವ್ ಟು ಬಿ ರೋಲ್ ಮಾಡಿ, ವಿ ಹ್ಯಾವ್ ಟು ಎನ್ಯಾಕ್ಟ್, ಅವ್ರ ಮುಂದೆ ಡೆಮಾನ್ಸ್ಟ್ರೇಟ್ ಮಾಡಬೇಕಾಗತ್ತೆ. ಕಾನ್ಶಿಯಸ್ ಆಗಿ ಅಲ್ಲ, ಕಾನ್ಶಿಯಸ್ ಆಗಿ ಅಂದ್ರೆ ಅದ್ರ ಜೊತೆ ಮಾಡಬೇಕು, ನಾಟಕ ಅಲ್ಲ, ನಮ್ಮ ನಿಜವಾದ ಗುಣದಿಂದ ಮಾಡ್ಬೇಕಾಗತ್ತೆ. ಓಕೆ ಸ್ನೇಹಿತರೆ. ಆಮೇಲೆ ಏನು, ಕೌಂಟರಾಕ್ಟ್ ಮೀನ್ನೆಸ್, ಪೆಟ್ಟಿನೆಸ್ ಅಂಡ್ ವಲ್ಗ್ಯಾರಿಟಿ. ಇದು ತುಂಬಾ ಮುಖ್ಯ ಸ್ನೇಹಿತರೆ. ಯಾ ನಮ್ಗೆ ಯಾವಾಗಾದ್ರೂ ಒಂದು ಅಸಭ್ಯತನ, ಕ್ಷುಲ್ಲಕತನ, ಯಾ ಅಥವಾ ಆ, ಏನಂತಾರೆ, ತುಂಬಾ ಕೆಟ್ಟದಾದಂತಹ ಆ, ಯಾವುದೇ ಒಂದು ಘಟನೆ ಇದ್ರೂ ನಮ್ಮ ಸುತ್ತಮುತ್ತ ನಡೀತಾ ಇದೆ, ಅದನ್ನ ನಾವು ಕೌಂಟರ್ ಆಕ್ಟ್ ಮಾಡಬೇಕು, ಅದನ್ನ ಎದುರಿಸ್ಬೇಕು, ಅದನ್ನ ಅಪೋಸ್ ಮಾಡಬೇಕು. ನೋಡ್ಕೊಂಡು ಸುಮ್ಮನೆ ಇರೋದಲ್ಲ. ಯಾವುದೇ ಬಿಹೇವಿಯರ್ ಯಾರಲ್ಲೇ ಇರಲಿ ನಮ್ಮ ಸುತ್ತಮುತ್ತ, ಅಂದ್ರೆ ಜಗಳ ಮಾಡುವಂತಲ್ಲ, ನಿನ್ನಲ್ಲಿ ತಪ್ಪಿದೆ ಅಂತಲ್ಲ ಮತ್ತೆ ಅದನ್ನ ಹೇಳ್ತಾ ಇರೋದು, ಬ್ಲೇಮ್ ಮಾಡೋದಲ್ಲ, ಬೇರೆ ರೀತಿ, ಯಾವ ರೀತಿ ಒಂದು ಕನಿಕರ, ಒಂದು ಕರುಣೆ, ಒಂದು ಗೌರವ, ಒಂದು ಅಪ್ರಿಷಿಯೇಷನ್, ಮೆಚ್ಚುಗೆ, ಕೃತಜ್ಞತೆ ಮತ್ತೆ ಉದಾರತೆಯನ್ನ ಇಟ್ಕೊಳ್ಳೋ ಮೂಲಕ. ಅಂದ್ರೆ ಏನರ್ಥ, ಇವಾಗ ಯಾರಲ್ಲೋ ಒಂದೇನೋ ತಪ್ಪಿದ್ರೆ ಅದನ್ನ ನಾವು ಅವರ ದೃಷ್ಟಿಯಲ್ಲಿ ನೋಡಿ ಅವ್ರಿಗೆ ಏನ್ ಅನಿಸ್ತಾ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಅದನ್ನ ಅದನ್ನು ಮಾಡಿದ್ರೆ, ಆ ರೀತಿ ಬಿಹೇವ್ ಮಾಡಿದ್ರೆ ಏನಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ಬೇಕು. ವಿನಃ ನೀನ್ ಹೆಂಗ್ ಮಾಡ್ತಾ ಇದೀಯಾ ಅಂತ ಹೇಳ್ಬಾರ್ದು. ಕಂಪ್ಯಾಷನೇಟ್ ಆಗಿರ್ಬೇಕು. ಯಾಕಂದ್ರೆ ಯಾವುದೇ ವ್ಯಕ್ತಿಗಳು ಹೊರಗಡೆ ಬಾಹ್ಯ ಪ್ರಪಂಚದಿಂದ ಕಲ್ತಿರ್ಬೋದು ಅಥವಾ ಮನೆಯಿಂದನೇ ಕಲ್ತಿರ್ಬೋದು. ಹಾಗಾಗಿ ಇದು ತುಂಬಾ ತಾಳ್ಮೆಯಿಂದ ಅವರಲ್ಲಿ ಮೆಚ್ಚುಗೆನ ಪದೇ ಪದೇ ವ್ಯಕ್ತಪಡಿಸ್ಬೇಕು, ಅಪ್ರಿಷಿಯೇಟ್ ಮಾಡಬೇಕು. ಮೆಚ್ಚುಗೆ ಸೂಚಿಸಿದ್ರೆ ಅವ್ರಿಗೆ ಖುಷಿ ಆಗುತ್ತೆ ಮನುಷ್ಯನಿಗೆ, ಅಲ್ವಾ? ಅವ್ರ ಗುಣ ಕ್ರಮೇಣ ಕಡಿಮೆ ಆಗುತ್ತೆ. ಜಸ್ಟ್ ಗಿವ್ ಇಟ್ ಎ ಟ್ರೈ. ಗೌರವ ಕೊಡಬೇಕು, ಅವರ ಭಾವನೆಗಳಿಗೆ ಗೌರವ ಕೊಡಬೇಕು, ಅಲ್ವಾ? ಉದಾರತೆ ಇಟ್ಕೋಬೇಕು.
ಮತ್ತೆ ಧನ್ಯವಾದ, ಮುಖ್ಯವಾಗಿ ಧನ್ಯವಾದಗಳನ್ನು ತಿಳಿಸ್ಬೇಕು. ಈ ಪಾಸಿಟಿವ್ ಗುಣಗಳಿದ್ರೆ ಆ ನೆಗೆಟಿವ್ ಗುಣಗಳು, ಎಮೋಷನ್ಗಳು ಕೊಚ್ಚಿ ಹೋಗ್ಬಿಡುತ್ತೆ, ನೀರಲ್ಲಿ ಕೊಚ್ಚೋಗೋ ತರ. ಓಕೆ, ರೈಟ್. ನೆಕ್ಸ್ಟ್, ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಆಕ್ಷನ್ಸ್ ಅಂಡ್ ರಿಸಲ್ಟ್ಸ್. ಎರಡಕ್ಕೂ ಜವಾಬ್ದಾರಿ ತಗೋಬೇಕಾಗತ್ತೆ. ಯಾವುದಕ್ಕೆ? ಕ್ರಿಯೆ ಮಾಡೋದಕ್ಕೆ ಕೂಡ ಕ್ರಿಯೆ, ಕಾರ್ಯ, ಪ್ರಯತ್ನ ನಾವು ಮಾಡ್ತೀವಿ. ಎಷ್ಟೊಂದು ಜನ ಫಲಿತಾಂಶ ಸಿಗ್ಲಿಲ್ವೇ ನನಗೆ, ನಾನೆಲ್ಲ ಮಾಡ್ತಾ ಇದ್ದೀನಪ್ಪೋ, ಕ್ಲಿಯರ್ ಏನೇನು ಹೇಳ್ಕೊಟ್ರು A to Z ಬೆಳಿಗ್ಗೆ ಎದ್ದಾಗಿಂದ ಏನು ಚಾಚು ತಪ್ಪದೆ ಮಾಡ್ಬಿಟ್ಟೆ, ಆದ್ರೂ ಫಲಿತಾಂಶ ಸಿಗ್ತಿಲ್ಲ, ಫಲಿತಾಂಶ ನನಗೆ ಅನ್ಕೊಂಡಂಗೆ ಬರಲಿಲ್ಲ. ನೋ, ಫಲಿತಾಂಶಕ್ಕೂ ನಂದೇ ಜವಾಬ್ದಾರಿ. ಯಾಕೆ? ಅದ್ ನಾನು ಡೀಪ್ ಆಗಿ ಹೋದಾಗ ಗೊತ್ತಾಗತ್ತೆ. ನಾವು 100% ರೆಸ್ಪಾನ್ಸಿಬಿಲಿಟಿ ಅಂತ ಮೊದಲನೇ ತಂತ್ರದಲ್ಲಿ ನಾವು ಅದನ್ನ ತಿಳ್ಕೊಂಡಿದ್ದೀವಿ. ಅದರಲ್ಲಿ ನನ್ನದೇ ಆದಂತಹ ಒಂದು ಕಾಂಟ್ರಿಬ್ಯೂಷನ್ ಏನೋ ಇರುತ್ತೆ ಸಕ್ಸಸ್ ಆಗದಿರೋದಕ್ಕೆ. ಹಾಗಾಗಿ ಪ್ಯಾನಿಕ್ಗೆ ಒಳಗಾಗಬಾರ್ದು. ಪ್ರಯತ್ನಕ್ಕೂ ನಂದು ಜವಾಬ್ದಾರಿ, ಫಲಿತಾಂಶಕ್ಕೂ ನಂದೇ ಜವಾಬ್ದಾರಿ. ಅದು ಕೆಟ್ಟದಾಗಿದ್ರು ನಾನೇ ಜವಾಬ್ದಾರ, ಫಲಿತಾಂಶ ಒಳ್ಳೇದಾಗಿದ್ರು ನಾನೇ ಜವಾಬ್ದಾರ. ಬರೀ ಒಳ್ಳೇದಾದ್ರೆ ನನಗೆ ಒಳ್ಳೇದು ಮಾತ್ರ ನಾನು ಜವಾಬ್ದಾರಿ, ನಾನು ಕ್ರೆಡಿಟ್ ತಗೊಳ್ಳೋದು. ಕ್ರೆಡಿಟ್ ಕೆಟ್ಟದಾಗಾದ್ರೆ ಅವ್ನು ಸಪೋರ್ಟ್ ಮಾಡಲಿಲ್ಲ, ಇವ್ನು ಸಪೋರ್ಟ್ ಮಾಡಲಿಲ್ಲ, ಅವ್ನು ನಾನು ದುಡ್ಡು ಕೊಡಲಿಲ್ಲ, ನಮ್ಮ ತಂದೆ ನಾನು ದುಡ್ಡು ಕೊಡಿದ್ರೆ ನಾನು ಬಿಸ್ನೆಸ್ ಮಾಡ್ಬಿಡ್ತಿದ್ದೆ, ನನ್ನ ಮಕ್ಳು ನನ್ನ ಮಾತು ಕೇಳಿಲ್ಲ, ನನ್ನ ಹೆಂಡತಿ ಕೇಳಿಲ್ಲ, ಗಂಡ ಕೇಳಿಲ್ಲ, ಬಿಸ್ನೆಸ್ ಪಾರ್ಟ್ನರ್ ಇದು ಮಾಡಿದ ಮ್ಯಾನೇಜರ್ ನನಗೆ ಸಪೋರ್ಟ್ ಮಾಡಿಲ್ಲ, ರೆಕಗ್ನಿಷನ್ ಇಲ್ಲ, ಎಲ್ಲ ಸೇರಿ ಪಿತೂರಿ ಮಾಡ್ತಾ ಇದ್ದಾರೆ ನನ್ನ ಕೆಲಸದಿಂದ ತೆಗಿಯೋಕ್ಕೆ. ಅಲ್ವಾ? ಇಲ್ಲ ನಮ್ಮ ಮೈ ಕೈ ನೋವ್ತಾ ಇದೆ, ನಾನು ಎಕ್ಸರ್ಸೈಸ್ ಮಾಡಿ ಇಷ್ಟೊತ್ತಿಗೆ 6 ಪ್ಯಾಕ್. ಒಂದು ಸಮಸ್ಯೆ ಇದೆ, ಅದು ನಾನು ಮಾಡಕ್ಕೆ ಆಗ್ತದೆ. ಇಟ್ ವಾಂಟ್ ವರ್ಕ್ ಇನ್ ದಟ್ ವೇ. ಓಕೆ, ರೆಸ್ಪಾನ್ಸಿಬಿಲಿಟಿ ನಮ್ದೇ. ಅದು ತಗೊಂಡಾಗ ಮಾತ್ರ ನನಗೆ ಗೊತ್ತಾಗುತ್ತೆ ಅಲ್ಲಿ ಎಲ್ಲಿ ಯಾವ ಏರಿಯಾದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಯಾವ ಒಂದು ಗ್ಯಾಪ್ನ ನಾನು ಫಿಲ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದರಿಂದ ಏನೇ ಆಗಲಿ, ಫೇಲ್ಯೂರ್ ಆಗಲಿ ಸಕ್ಸಸ್ ಆಗಲಿ, ನಿಜ ಹೇಳಬೇಕು, ಸತ್ಯವನ್ನ ನುಡಿಬೇಕು. ಯಾಕಂದ್ರೆ ಯಶಸ್ವಿ ವ್ಯಕ್ತಿಗಳು ಇದನ್ನೇ ಮಾಡೋದು. ನೆಕ್ಸ್ಟ್ ಏನು? ಸ್ಟ್ರೆಂತ್ ಇನ್ ದಿ ಇಂಟಿಗ್ರಿಟಿ ಆಫ್ ಆಲ್ ಸಿಚುಯೇಷನ್ಸ್. ಎಂಥ ಸಿಚುಯೇಷನ್, ನಾವು ಗೋಲ್ನ ಅಚೀವ್ ಮಾಡಕ್ ಹೋದಾಗ ಹಲವಾರು ಸನ್ನಿವೇಶಗಳು ಸೃಷ್ಟಿಯಾಗ್ತಾ ಹೋಗ್ತವೆ. ಅದು ಪೂರಕವಾಗಿರ್ಬೋದು, ಪ್ರತಿಕೂಲಕರವಾಗಿರ್ಬೋದು, ಅನುಕೂಲಕರವಾಗಿರ್ಬೋದು, ಅನಾನುಕೂಲಕರವಾಗಿರ್ಬೋದು. ಏನಪ್ಪಾ ನಾನು ಮಾಡ್ತಾ ಇರೋದು ಸರಿನಾ ಅನ್ಸ್ಬಿಡ್ಬೋದು, ಏನಪ್ಪ ಇಷ್ಟು ಪ್ರಯತ್ನ ಪಟ್ಟ ನನಗೆ ಏನು ಸಿಗ್ತಾನೆ ಇಲ್ಲ ಅಂತ ಆತಂಕಕ್ಕೊಳಗಾಗ್ಬೋದು. ಇನ್ನು ಕುಗ್ಬಾರದು. ಆ ಸಮಗ್ರತೆಯನ್ನು ನಾವು ಉಳಿಸ್ಕೋಬೇಕು, ಅದನ್ನ ಬಲಶಾಲಿಯನ್ನ ಮಾಡ್ಕೋಬೇಕು, ಆ ಕಾನ್ಫಿಡೆನ್ಸ್ ನಾವು ಉಳಿಸ್ಕೋಬೇಕು. ಯಾಕಂದ್ರೆ ನಾವು ಬಿಗ್ಗರ್ ಗೋಲ್ನ ಮಾಡ್ತಾ ಇರುವಾಗ, ಆ ಒಂದು ಆ ಗೋಲ್ನ ಸೆಟ್ ಮಾಡಿರುವಾಗ, ಅದ್ರ ಕಡೆ ಹೋಗ್ತಾ ಇರುವಾಗ, ಗಮನ ಅಲ್ಲಿದ್ದಾಗ ಮತ್ತು ಅದನ್ನು ಸಾಧನೆ ಮಾಡಿದಾಗ ಹಲವಾರು ಜನ ನಮ್ಮಿಂದ ಕಲಿತಾರೆ, ನಾವು ಸ್ಫೂರ್ತಿಯಾಗಿದೆ ಅಂತ ಹೇಳುವಾಗ ನಾವು ಯಾವತ್ತೂ ನಮ್ಮ ಸಮಗ್ರತೆ, ಇಂಟಿಗ್ರಿಟಿನ ಎಲ್ಲಾ ಸಿಚುಯೇಷನ್ ಅಲ್ಲ, ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ ಅಲ್ವಾ. ನಮ್ಮ ಸಿಚುಯೇಷನ್ ಒಂದ್ಸರಿ ಖುಷಿ, ಒಂದ್ಸರಿ ದುಃಖ, ಒಂದ್ಸರಿ ಯಾ ಎಲ್ಲಾ ಸಿಚುಯೇಷನ್ ಅನ್ನು ಸಮಚಿತ್ತದಿಂದ ಇರು. ಓಕೆ, ಯಾ. ನೆಕ್ಸ್ಟ್, ಎಕ್ಸ್ಪ್ಯಾಂಡ್ ದಿ ಮೀನಿಂಗ್ ಆಫ್ ಬೀಯಿಂಗ್ ಹ್ಯೂಮನ್. ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ. ನಾವೆಲ್ಲ ಮನುಷ್ಯರೇ, ಮನುಷ್ಯನಾಗಿ ಇರೋದು ಎಷ್ಟು ಜನ? ಹೆಸರೇ ಮನುಷ್ಯ, ಎಲ್ಲರೂ ಹ್ಯೂಮನ್ ಬೀಯಿಂಗ್. ಬಟ್ ನಮ್ಮಲ್ಲಿ ಎಷ್ಟೊಂದು ಜನ ನಾವು ನೋಡ್ತೀವಿ, ಅವ್ರಾಗ ಅವ್ರು ಹೇಳ್ಕೊತಾರೆ ನಾನ್ ಮನುಷ್ಯನಲ್ಲ ಅಂತ. ನೀವು ಗಮನಿಸಿರ್ತೀರಾ? ಏಯ್, ನನ್ ಕೋಪ ಬಂದ್ರೆ ನಾನು ಮೃಗ, ನಾನು ಮನುಷ್ಯನೇ ಅಲ್ಲ, ಅವ್ರಿಗವ್ರು ಹೇಳ್ಕೊತಾ ಇದ್ದಾರೆ. ವಾಟ್ ಡಸ್ ಇಟ್ ಮೀನ್ ಬೈ ದಟ್? ಅವ್ರ ಬಗ್ಗೆ ಮನುಷ್ಯ ಅಂತ ಅವ್ರಿಗೆ ಭಾವನೆ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಅವ್ರ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ? ಯಾವ ರೀತಿ ಒಬ್ಬ ಮನುಷ್ಯನಿಗಿರ್ಬೇಕಾದಂತಹ ಗುಣ, ಅನುಕಂಪ, ಕೃತಜ್ಞತೆ, ಪ್ರೀತಿ, ಪ್ರೇಮ ಹೇಗೆ ಇರಕ್ ಸಾಧ್ಯ ಆಗುತ್ತೆ? ಬೇರೆಯವ್ರಿಗೆ ಹೇಗೆ ಕೊಡಕ್ ಸಾಧ್ಯ ಆಗುತ್ತೆ? ಹೇಗೆ ಉತ್ಕೃಷ್ಟತ ಮಟ್ಟದಲ್ಲಿ ಅವರು ಬೆಳೆಯಕ್ಕೆ ಸಾಧ್ಯ ಆಗುತ್ತೆ? ಯಶಸ್ವಿ ವ್ಯಕ್ತಿ ಆಗಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಅಲ್ವಾ? ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಎಲ್ಲರನ್ನ ಎಲ್ಲರನ್ನ ನಾವು ಅಪ್ರೋಚ್ ಮಾಡ್ತಾ ಇರ್ಬೇಕು. ಮನುಷ್ಯತ್ವ ಅಂತ ಹೇಳ್ತಾರೆ, ಆ ಗುಣಗಳು ನಮ್ಮಲ್ಲಿ ಇದೆಯಾ ಚೆಕ್ ಮಾಡ್ಕೋಬೇಕು ಅಲ್ವಾ. ಸಹಾಯ ಮಾಡೋ ಗುಣ, ಪ್ರೀತಿಸೋ ಗುಣ, ಕರುಣೆ, ಅನುಕಂಪ, ಧನ್ಯವಾದ ಹೇಳೋದು, ಬೇರೆಯವ್ರ ಬಗ್ಗೆ ಮಾನವತ್ವ, ಮನುಷ್ಯತ್ವ ಅಂತ ಏನ್ ಕರಿತೀವಿ. ನೀನ್ ಮನುಷ್ಯತ್ವ ಇದೆಯಾ ಅಂತ ಕೇಳಲ್ವಾ? ಈ ತರ ನನ್ಗೆ ಹೊಡಿಯಕ್ ಬರ್ತೀಯಾ, ಈ ತರ ನನಗೆ ಬೈಯಕ್ ಬರ್ತೀಯಾ? ಮನೆಯಲ್ಲಿ ಆದಾಗ ಸಹಜ, ಗಂಡ ಹೆಂಡತಿಗೆ ಜಗಳದಲ್ಲಿ ಮನುಷ್ಯತ್ವ ಇದೆ ಅಂತೀನಿ. ಸೊ ಆ ಮಟ್ಟಕ್ಕೆ ಹೋಗ್ಬಾರ್ದು, ಆ ಮಟ್ಟಕ್ಕೆ ಹೋಗ್ಬಾರ್ದು. ಮನುಷ್ಯತ್ವನ ನಾವು ಡೆಮಾನ್ಸ್ಟ್ರೇಟ್ ಮಾಡಬೇಕು. ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ರೀ ಅಂತ ಹೇಳಲ್ವಾ ಆ ವ್ಯಕ್ತಿನ.
ಯಾಕೆ ಹೇಳ್ತಾರೆ? ನಮ್ಮನ್ನ ನಾವು ಯಾರು ಹೇಳ್ಕೊಳಿದಿಲ್ಲ, ಪಕ್ಕದಲ್ಲಿ ಯಾರೋ ದೊಡ್ಡ ದೊಡ್ಡವ್ರಿಗೆ ಹೇಳ್ತೀವಿ. ಬಟ್ ನಮಗೂ ಸಮಾನವಾದ ಅವಕಾಶ ಇದೆ ಆ ಥರ ಕರೆಸ್ಕೊಳ್ಳಿಕ್ಕೆ. ಅದೇ ಈ ಒಂದು ಸೆಷನ್ನ ಉದ್ದೇಶ. ಓಕೆ. ನಂತರ ಅದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡೋದು, ಪ್ರತಿಯೊಬ್ಬರಿಗೂ ಹಂಚ್ಬೇಕು, ನಾವು ಮಾದರಿ ಆಗಿರ್ಬೇಕು. ನಂತರ ಇನ್ಕ್ರೀಸ್ ದಿ ಕಾನ್ಫಿಡೆನ್ಸ್ ಅಂಡ್ ಕೇಪಬಿಲಿಟೀಸ್ ಆಫ್ ಅದರ್ಸ್. ಎಸ್. ಹಾ, ನಾವ್ಯಾರು? ಎನರ್ಜಿ ಕ್ರಿಯೇಟರ್ಸ್. ಅಂದ್ರೆ ನಮ್ಮ ಸುತ್ತ ಮುತ್ತರ ಜನರಿಗೆ ಎನರ್ಜಿನ ಸೃಷ್ಟಿ ಮಾಡುವಂತಹ ಒಂದು ಪ್ರಬಲವಾದಂತಹ ಸಾಮರ್ಥ್ಯವುಳ್ಳವರು. ವಿ ಆರ್ ನಾಟ್ ಎನರ್ಜಿ ಡ್ರೈನರ್ಸ್. ಹೀರ್ಕೊಳ್ಳೋರಲ್ಲ, ಎನರ್ಜಿನ, ಶಕ್ತಿನ ಕೊಡೋರು. ಕೆಲವ್ರ ಹತ್ರ ಮಾತಾಡ್ತಾರೆ, ನಿಮ್ಗೆ ಅನ್ಸುತ್ತೆ ಏನಪ್ಪಾ ನೆಗೆಟಿವ್ ಮಾತಾಡ್ತಾರೆ, ನನ್ನ ಎನರ್ಜಿ ಎಲ್ಲ ಡ್ರೈನ್ ಔಟ್ ಆಗುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಅವ್ರ ಹತ್ರ ಮಾತಾಡೋಕೆ ಇಷ್ಟಪಡ್ತೀವ ನಾವು? ಖಂಡಿತ ಇಲ್ಲ. ಮಾತು 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 ಆಡ್ತಾನೆ ಇರ್ತಾರೆ ಅವ್ರು. 5 ನಿಮಿಷ ಸಿಕ್ಕಿದ್ರೆ 20 ನಿಮಿಷ ಹೊಡೆದಿದ್ದೇ ಕೊಡ್ದಿದ್ದು. ನೆಗೆಟಿವಿಟಿ ಬೇರೆ, ಅವ್ರು ಇಬ್ರು ಮೇಲೆ ಅವ್ರ ಕಷ್ಟಗಳೇ ಹೇಳ್ಕೊ. ನಾನೇನೋ ಪಾಸಿಟಿವ್ ಆಗಿ ಕುತ್ಕೊಂಡು ಮೆಡಿಟೇಷನ್ ಮಾಡಿ 1 ಅವರ್ ಈಚೆ ಬಂದು ಈಗ ಸೆಟ್ ಆಗಿರ್ತೀವಿ. ಏನೋ ಮಾಡ್ಲಿಕ್ಕೆ ಒಂದು ಫೋನ್ ಕಾಲ್ ಬರುತ್ತೆ, ಡ್ರೈನ್ ಆಗತ್ತಾರ. ಆ ಎನರ್ಜಿ ನಾನೇನ್ ಸೇವ್ ಮಾಡಿಟ್ಟಿರ್ತೀನಿ ಅದೆಲ್ಲ ಹೇಳ್ಕೊಳತ್ತಾರ, ಅಲ್ವಾ? ಎನರ್ಜಿ ವ್ಯಾಂಪೈರ್ಸ್ ಅಂತ ಕರಿತೀವಿ ನಾವು ಅದನ್ನ. ಏನು, ಆ, ರಕ್ತನ ಹೀರೋ ತರ ರಕ್ತ. ಈ ಕನ್ನಡದಲ್ಲಿ ವ್ಯಾಂಪೈರ್ಸ್ ಏನ್ ಹೇಳ್ತೀವಿ ಗೊತ್ತಿಲ್ಲ, ಬೇತಾಳನ ಏನೋ ಇರ್ತಾರೆ, ವೆಸ್ಟರ್ನ್ ಇದರಲ್ಲಿ ಹೇಳ್ತಾರೆ ಅವರು. ಇಲ್ಲಿ ಬಾಯಿ ಹಾಕ್ಬಿಟ್ಟು ರಕ್ತನ ಎಳಿತಾರೆ, 2 ಹಲ್ಲಿರುತ್ತಲ್ಲ, ಆ ರೀತಿ ಎನರ್ಜಿನ ಎಳೆದ್ಬಿಡ್ತಾನೆ. ಸೊ ಹಾಗಾಗಿ ನಾವು, ನೋ ವೇ, ನಾವು ಎನರ್ಜಿನ ಕ್ರಿಯೇಟ್ ಮಾಡುವಂತ ಜನ ಆಗಿರ್ಬೇಕು. ಯಾಕೆ? ಮತ್ತೆ ನಮಗೆ ಅವ್ರ ಅನುಕೂಲ ಆಗಿದ್ದ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅವರಲ್ಲಿ ಕಾನ್ಫಿಡೆನ್ಸ್ ಬರಬೇಕು. ನಮ್ಮ ಹತ್ರ ಮಾತಾಡ್ತಾ ಇದ್ರೆ ಸಹಿತ ಅವ್ರಿಗೆ ಆತ್ಮವಿಶ್ವಾಸ ಬರಬೇಕು. ಸತ್ತೋಗಿರುವಂತಹ ಹೋಪ್ ಕೂಡ ಎದ್ದು ನಿಂತ್ಕೋಬೇಕು, ಇಲ್ಲ ನಾನು ಇದು ಮಾಡಬಲ್ಲೆ ಅಂತ ಹೇಳ್ಬೇಕು. ಯಾಕಂದ್ರೆ ಮನುಷ್ಯನಿಗೆ ಬೇಕಾಗಿರೋದೇನು ಆತ್ಮವಿಶ್ವಾಸ ಅಷ್ಟೇ. ಅವನ ಕೇಪಬಿಲಿಟಿ ಇರುತ್ತೆ ಒಳಗಡೆ. ಆತ್ಮವಿಶ್ವಾಸ ಇದ್ರೆ ತಾನೇ ಅವನ ಕೇಪಬಿಲಿಟಿ, ಸಾಮರ್ಥ್ಯ ಹೊರಗಡೆ ತೆಗೆಯೋದು. ಅದಿಲ್ಲ ಅಂದ್ರೆ ಅವ್ನು ತೆಗಿಯಲ್ಲ, ಒಳಗಡೆ ಇದ್ದೇ ಇರುತ್ತೆ, ತೆಗಿಯೋ ಪ್ರಯತ್ನ ಸಹಿತ ಮಾಡಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಆ ಒಂದು ಶಕ್ತಿ ಸಾಮರ್ಥ್ಯ ಇದೆ, ನಾವು ಅದನ್ನ ತೆಗಿಯೋ ತರ ಅವರಲ್ಲಿ ಇರಬೇಕು. ಓಕೆ ಸ್ನೇಹಿತರೆ, ಕ್ಲಿಯರ್? ಓಕೆ, ಯಾ, ಥ್ಯಾಂಕ್ ಯು. ಸೊ ಹೌ ಟು ಬಿಕಮ್ ನೋನ್ ಆಸ್ ಎ ಕ್ಲಾಸ್ ಆಕ್ಟ್. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ. ವುಡನ್ ಬಾಸ್ಕೆಟ್ಬಾಲ್ ಕೋಚ್ ಇರ್ತಾರೆ ಒಬ್ರು. ಎಕ್ಸಾಂಪಲ್, ನಾವು 10 ಹಲವು ಕ್ಲಾಸ್ ಆಕ್ಟ್ಗಳು ಮಾಡಿರ್ತೀವಿ ನಮ್ಮ ಜೀವನದಲ್ಲಿ. ಅದನ್ನು ರಿಲೇಟ್ ಮಾಡ್ಕೊಳ್ಳಿ ಅಷ್ಟೇ, ಇದೇನಾ ಅಂತ ನೋಡ್ಕೊಳ್ಳೋಕೆ. ಖಂಡಿತ ಎಲ್ಲರೂ ಮಾಡಿರ್ತಾರೆ. ಅಲ್ಲಿ ಒಂದು ಫುಟ್ಬಾಲ್ ಫೆಡರೇಷನ್ ಇರುತ್ತೆ ಅಮೆರಿಕಾದಲ್ಲಿ, UCLA ಸಮಥಿಂಗ್ ಇಟ್ ಇಸ್ ದೇರ್. ಅಲ್ಲಿ ಜನ ತರಬೇತಿ ಪಡಿತಾ ಇರ್ತಾರೆ, ಮತ್ತೆ ಮೇನ್ ಮ್ಯಾಚ್ಗೆ, ಗೇಮ್ಗೆ ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡ್ತಾರೆ. ಗೊತ್ತಲ್ಲ ನಿಮಗೆ, ಒಂದು ಸ್ಪೋರ್ಟ್ಸ್ ಅಥಾರಿಟಿ ಅಂತ ಏನೋ ಒಂದು ಕ್ಲಬ್ ಅಲ್ಲಿ ನೂರಾರು ಜನ ಇರ್ತಾರೆ. ಅದರಲ್ಲಿ ಮುಖ್ಯವಾಗಿ ಬೇಕಾದ ಕ್ರಿಕೆಟ್ ಅಂದ್ರೆ 11 ಜನ, ಫುಟ್ಬಾಲ್ 11 ಜನ, ಬಾಸ್ಕೆಟ್ಬಾಲ್ಗೆ ಎಷ್ಟು ಜನ ಬೇಕು, ಇಷ್ಟು ಜನ ಆರಿಸ್ಕೊಂತಾರೆ. ಮಿಕ್ಕಿದವ್ರಿಗೆ ಅವಕಾಶ ಸಿಗಲ್ಲ. ಅವಾಗೇನಾಗುತ್ತೆ, ಎಷ್ಟೋ ದಿನ ಅವ್ರ ಜೊತೆನೆ ಪ್ರಾಕ್ಟೀಸ್ ಮಾಡಿರೋ ಜನಕ್ಕೆ ಡಿಸಪಾಯಿಂಟ್ ಆಗುತ್ತೆ. ಆ ಡಿಸಪಾಯಿಂಟ್ಮೆಂಟ್ನ ಹ್ಯಾಂಡಲ್ ಮಾಡೋದು ಕಷ್ಟ. ಜನರಿಗೆ ತುಂಬಾ ಸ್ಪೋರ್ಟ್ಸ್ ಅಲ್ಲಿ ಇರೋರಂತೂ ಅತ್ಯಂತ ಉನ್ನತ ಮಟ್ಟದ ಒಂದು ಉತ್ಸಾಹ ಇರುತ್ತೆ, ಆ ಡೆಡಿಕೇಶನ್ ಇರುತ್ತೆ. ಬೇರೆಯವ್ರ ಥರನ ಅವರು ಬೆಳಿಗ್ಗೆ 4 ಗಂಟೆಗೆ ಎದ್ದು ಪ್ರಾಕ್ಟೀಸ್ ಮಾಡಿರ್ತಾರೆ, ಅಷ್ಟೇ ಒಂದು ಪರಿಶ್ರಮನ ಹಾಕಿರ್ತಾರೆ. ನಾನು ಚೆನ್ನಾಗಿ ಆಡ್ತೀನಿ ಅಂತ ಅನ್ಕೊಂಡಿರ್ತಾರೆ, ಆಡ್ತಾ ಇರ್ತಾರೆ ಕೂಡ, ಇಲ್ವಾ? ಆಗ ನನಗೆ ಮೇನ್ ಮ್ಯಾಚ್ ಆಡ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ನಿರಾಸೆ ಆಗತ್ತಲ್ವಾ? ನಿರಾಸೆ ಆಗುತ್ತೆ. ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ. ಇವ್ರು ಏನ್ ಮಾಡ್ತಾರೆ, ನಾವು ಸಾಮಾನ್ಯವಾದ ಜನ ಏನ್ ಮಾಡ್ಬೋದು, ಎಕ್ಸಾಂಪಲ್ ಕೊಡ್ತಾ ಇರೋದು. ಹಾ, ನಾಳೆ ಮ್ಯಾಚ್ ಇದೆ ಅಂದ್ರೆ ಇವತ್ತೊಂದು ಲಿಸ್ಟ್ ಅನೌನ್ಸ್ ಮಾಡ್ತಾರೆ, ಇವ್ರು ಸೆಲೆಕ್ಟ್ ಆಗಿದ್ದಾರೆ, ಇವ್ರು ಸಬ್ಸ್ಟಿಟ್ಯೂಟ್, ಅಷ್ಟೇ. ಅಷ್ಟೇ. ಅಸಾಮಾನ್ಯ ಜನ, ಉತ್ಕೃಷ್ಟತೆಯನ್ನು ಯೋಚನೆ ಮಾಡೋರು, ಈ ವುಡನ್ ಅನ್ನೋರು ಏನ್ ಮಾಡ್ತಾರೆ, ಈ ಡಸಂಟ್ ಡೂ ಲೈಕ್ ದ್ಯಾಟ್. ಅವರು ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಹೋಗಿ ಸಮಯನ ಕಳೀತಾರೆ, ಕೂತ್ಕೊಂಡು ಅವ್ರ ಹತ್ರ ಮಾತಾಡ್ತಾರೆ. ನಿಂದೇನಪ್ಪ ಕಷ್ಟ, ನೋಡು, ಇಲ್ಲಿ ನೀನು ಚೆನ್ನಾಗಿ ಆಡ್ತೀವಿ ಈ ಏರಿಯಾದಲ್ಲಿ, ಇದ್ರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕು. ಸೊ ಏನ್ ಮಾಡ್ತೀಯಾ, ಹೇಗೆ ಇಂಪ್ರೂವ್ ಮಾಡ್ತೀಯಾ, ತಗೊಂಡ್ ನಿಂಗೇನೋ ಸಜೆಷನ್ ಬೇಕಾ, ತಗೊಂಡ್ ನನ್ನ ಸಜೆಷನ್ ನೀನ್ ಮಾಡು, ಮಾಡಿದ್ರೆ ನೀನು ಅಲ್ಲಿಗೆ ಬರ್ತೀಯ. ಸೊ ಈಗ ನಮಗೆ ಎಲ್ಲಾ ಚೆನ್ನಾಗಿರೋ, ಎಲ್ಲಾ ವಿಭಾಗಗಳು ಚೆನ್ನಾಗಿರೋ ವ್ಯಕ್ತಿಗಳು ಬೇಕು. ಏನ್ ಮಾಡೋಣ ಅಂತೀಯ, ಅವ್ರು ಆಡಿಸ್ಲಾ, ಏನ್ ಮಾಡ್ಲಿ, ನೀನು ಇದನ್ನ ಇಂಪ್ರೂವ್ ಮಾಡ್ತೀನಿ, ಈ ತರ ಕನ್ಸ್ಟ್ರಕ್ಟಿವ್ ಆಗಿ ಫೀಡ್ಬ್ಯಾಕ್ ಕೊಟ್ಟು ಅವ್ರ ಹತ್ರ ಕೂತು ಸಮಯ ಕಳೆದ ಅವ್ರು ಖುಷಿ ಆಗುತ್ತೆ. ದೇ ಫೀಲ್ ವ್ಯಾಲ್ಯೂಡ್, ಅಲ್ವಾ? ಒಬ್ಬ ಕೋಚ್ ಮನೆ ಹತ್ರ ಕಲ್ತಾಗ ಅವ್ರು ಹೇಳ್ತಾರೆ, ಓಕೆ ಸರ್, ನಾನು ಹೆಂಗಾರು ಕಲ್ತು ಮುಂದೆ ಬರ್ತೀನಿ, ಅವ್ರನ್ನೇ ಆಡಿಸಿ ನಮ್ಗೆ ಟೀಮ್ ಗೆಲ್ಬೇಕು. ಇದು ಒಂದು ಕ್ಲಾಸ್ ಆಕ್ಟ್ ಎಕ್ಸಾಂಪಲ್ ಅಷ್ಟೇ. ಹಾಗೂ ಮಾಡ್ಬೋದು ಅದು, ದಬಾಯಿಸ್ಬೇಕು. ಮನೇಲಿ ಏನ್ ಹೇಳೋದು, ಹೇಳಿ ನಡೆಯುತ್ತೆ.
ಅವತ್ತು ನಾವು ಟೂರ್ಗೆ ಹೋಗಿ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ, ಇವತ್ತು ಆಗಲ್ಲ. ಯಾಕ್ರಿ ಆಗಲ್ಲ? ಆಗಲ್ಲ, ಟೈಮ್ ಇಲ್ಲ. ನೋ, ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಬೇಕು ಯಾಕೆ ಆಗ್ತಾ ಇಲ್ಲ, ಮತ್ತೆ ನೆಕ್ಸ್ಟ್ ಟೈಮ್ ಹೇಗೆ ಹೋಗೋದು, ಪ್ಲಾನ್ ಮಾಡೋಣ. ಹಣ ಇಲ್ವಾ? ಸಮಯ ಇಲ್ವಾ? ಬ್ಯುಸಿನಾ? ಆರೋಗ್ಯ ಸರಿ ಇಲ್ವಾ? ಬೇರೆ ಏನೋ ಕೆಲಸ ಬಂದಿದ್ಯಾ? ಇಮ್ಯಾಜಿನ್ ಸ್ನೇಹಿತರೆ, ಅವ್ರ ದೃಷ್ಟಿಯಲ್ಲಿ ನಾವೇನಾಗ್ತೀವಿ. ಅವಾಗಲೇ ನಾವು ಕ್ಲಾಸ್ ವ್ಯಕ್ತಿ ಆಗೋದು, ಸಾಮಾನ್ಯ ವ್ಯಕ್ತಿ ಆಗಲ್ಲ. ಡಿಫ್ರೆಂಟ್ ಆಗಿರ್ತಾರೆ ಅಲ್ವಾ? ಇದೊಂದು ಒಳ್ಳೆ ಎಕ್ಸಾಂಪಲ್ ನಾವು ಕಲ್ತ್ಕೊಂಡ್ವಿ. ವೈ ಬೀಯಿಂಗ್ ಎ ಕ್ಲಾಸ್ ಆಕ್ಟ್ ಹೆಲ್ಪ್ಸ್ ಯು ಸಕ್ಸೀಡ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಯಾಕೆ ಕ್ಲಾಸ್ ಆಕ್ಟ್ ಆಗಿರಬೇಕು, ಯಾಕೆ ಸಕ್ಸಸ್ ಮಾಡೋದಕ್ಕೆ ಅದು ನಮಗೆ ಅನುಕೂಲ ಮಾಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನಾವು ಹೇಗೆ ಬೇರೆಯವರು ಈ ಉತ್ಕೃಷ್ಟ ಮಟ್ಟದ ಇರೋದವ್ರನ್ನ ಜೊತೆನೆ ಸಂಪರ್ಕ ಮಾಡಬೇಕು, ಅವ್ರ ಜೊತೆ ಕನೆಕ್ಟ್ ಆಗ್ಬೇಕು, ಅವ್ರ ಜೊತೆ ಬಿಸ್ನೆಸ್ ಮಾಡಬೇಕು, ಅವರ ಜೊತೆ ಏನೋ ಸ್ನೇಹ ಮಾಡಬೇಕು, ಸಂಬಂಧ ಇಟ್ಕೋಬೇಕು ಅಂತ ಬಯಸಲ್ವಾ? ಅದು ಯಾವುದೇ ಕ್ಷೇತ್ರ ತಗೊಳ್ಳಿ, ನಮ್ಮ ಒಳ್ಳೇದಾಗೋದು, ನಮಗೆ ಬೇಕಾಗದಂಥ ಮೌಲ್ಯ ಕೊಡೋದು, ಮತ್ತೆ ನಮ್ಗೆ ಅನ್ಕೊಡೋದಕ್ಕಿಂತ ಹೆಚ್ಚಿನ ಮಟ್ಟದ ಮೌಲ್ಯವನ್ನು ನಾವು ನೀಡುವಂಥವ್ರ ಹತ್ರನೇ ನಾವು ಹೋಗ್ಬೇಕು ಅಂತ ಬಯಸಲ್ತು. ಎಸ್ ಸರ್, ನಾವು ಸಕ್ಸಸ್ ಆಗಿರೋಂಥ, ಆಲ್ರೆಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿರೋದು, ಯಶಸ್ವಿಯಾಗಿ ಅದರಲ್ಲೂ ಅಲ್ವಾ? ಮತ್ತೆ ನಮ್ಮ ಒಂದು ಪಾಸಿಬಿಲಿಟೀಸ್ನ ಎಕ್ಸ್ಪ್ಯಾಂಡ್ ಮಾಡುವಂಥದ್ದು, ನಮ್ಮಲ್ಲಿರೋ ಸಾಮರ್ಥ್ಯನ ಹೆಕ್ಕಿ ತೆಗೆಯೋರಂಥವ್ರು ಯಾರಿದ್ದಾರೆ, ಅವ್ರ ಹತ್ರ ನಾವು ಹೋಗ್ತೀವಿ. ಆದ್ರಿಂದ ನೀವು ಚೆಕ್ ಮಾಡಿ, ನಿಮ್ಮ ಪೇರೆಂಟ್ಸ್ ಆಗಲಿ, ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಕ್ಲೈಂಟ್ಸ್ ಆಗಲಿ, ಪಾರ್ಟ್ನರ್ಸ್ ಆಗಲಿ, ನಿಮ್ಮಿರೋ ಕಾಂಟ್ಯಾಕ್ಟ್ಸ್ ಆಗಲಿ, ಎಲ್ಲರೂ ಈ ಕ್ಯಾಟಗರಿಲಿ ಯಾರು ಬರ್ತಾರಾ ಅಂತ ಹೇಳಿ. ಇದ್ರೆ ಖಂಡಿತವಾಗ್ಲೂ ಅವ್ರ ಜೊತೆ ಹೆಚ್ಚಿನ ಸಮಯ ಕಳೀರಿ. ಇಲ್ಲ ಅಂದ್ರೆ ದಯವಿಟ್ಟು ಕಾನ್ಶಿಯಸ್ ಆಗಿ ಅಂತ ವ್ಯಕ್ತಿಗಳನ್ನ ಗಮನಿಸಿ ಅವರನ್ನ ಫಾಲೋ ಮಾಡಿ. ಓಕೆ, ಅದೇ ಇವತ್ತಿನ ಚಟುವಟಿಕೆ. ಜಸ್ಟ್ ಐಡೆಂಟಿಫೈ ಕ್ಲಾಸ್ ಆಕ್ಟ್ ಪೀಪಲ್. ನಿಮ್ಮ ಹತ್ರ ಇದ್ದಾರಾ, ಸರೌಂಡಿಂಗ್ ಇದ್ದಾರಾ, ಪರಿಸರದಲ್ಲಿ ಇದೀನಾ? ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಅವರ ಸಂಪರ್ಕ ಹೆಚ್ಚಿನ ಮಟ್ಟದಲ್ಲಿ ಇರಿ. ಅವ್ರ ತಂದೆ ತಾಯಿ ಕೂಡ ಕೆಲವೊಮ್ಮೆ ನಮಗೆ ಜರಿತಾ ಇರ್ತಾರೆ, ನಮಗೆ ನೆಗೆಟಿವ್ ಎಮೋಷನ್ ಕೊಡ್ತಾ ಇರ್ತಾರೆ, ಡಿಮೋಟಿವೇಟ್ ಮಾಡ್ತಾರೆ. ಪಾಪ ಅವ್ರ ತಪ್ಪಲ್ಲ, ಪದೇ ಪದೇ ನಾನು ಹೇಳುತ್ತೀರ, ಅವ್ರಿಗೆ ಗೊತ್ತಿರೋ ಜ್ಞಾನ ಅಷ್ಟೇ ಇರುತ್ತೆ, ಅವ್ರು ಕಲ್ತ್ಕೊ ಬಂದಿರೋದು. ಅವ್ರ ಸ್ನೇಹಿತರು ಕೂಡ ಆ ಥರನೇ ಇರ್ತಾರೆ. ಮನೆಯಲ್ಲಿ ಗಂಡ ಹೆಂಡತಿ ಕೂಡ ಒಬ್ರಿಗೊಬ್ರು ಚರ್ತ್ಕೊಳ್ತಾ ಇರ್ತೀವಿ. ಬಟ್ ಅವನ್ನೆಲ್ಲ ಚೇಂಜ್ ಮಾಡುವಷ್ಟು ಶಕ್ತಿ, ಶ್ರೇಷ್ಠತೆ ನಾನು ಅವ್ರನ್ನ ಚೇಂಜ್ ಮಾಡಕ್ ಹೋಗೋದಿಲ್ಲ ಇಲ್ಲಿ. ನನ್ನ ಶ್ರೇಷ್ಠತೆನ ನೆಕ್ಸ್ಟ್ ಲೆವೆಲ್ ತಗೊಂಡ್ಕೊಂಡು ಹೋಗೋದು, ಅದರ ಮೂಲಕ ಅವ್ರಿಗೆ ಸ್ಫೂರ್ತಿ ನೀಡೋದು. ಅಂಡರ್ಲೈನ್, ಇದೊಂದನ್ನು ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಎಂತಹ ಒಂದು ಬದಲಾವಣೆ ಆಗುತ್ತೆ, ಎಂತಹ ಒಂದು ಬದಲಾವಣೆ. ಯಾ ಫಾರ್ ಎಕ್ಸಾಂಪಲ್, ಕೆಲವರು ಜನ ಆಗಾಗ ಸತ್ಯನಾರಾಯಣ ಪೂಜೆ ಮಾಡ್ತಾರೆ, ಕೆಲವರು ಸುಮ್ಮನೆ ಏನೋ ಒಂದು ಪಾರ್ಟಿ ಹಾಕ್ಬಿಟ್ಟು ಮಾಡ್ಬಿಡ್ತಾರೆ, ಜನ ಎಲ್ಲ ಬರ್ತಾರೆ. ಅವ್ರು ಬಂದಾಗ ಕ್ಲಾಸ್ ಆಕ್ಟ್ ಅಂತ ಹೇಳಿದ್ರೆ ಬರೀ ಊಟ ಹಾಕೋದಿಲ್ಲ, ಬರೀ ಆದರಣೆ ಮಾಡೋದಲ್ಲ, ಎಕ್ಸ್ಟ್ರಾನರಿ ನೆಕ್ಸ್ಟ್ ಏನು, ನೆಕ್ಸ್ಟ್ ಲೆವೆಲಲ್ಲಿ ಅವ್ರು ಬೇಕಾಗಿರೋಂಥ ತಿಂಡಿ, ಅವ್ರಿಗೆ ಇಷ್ಟ ಆದಂತ ಯಾರೋ ಅತಿಥಿನ ಕಳೆದ್ರೆ ಅವ್ನು ನೆನಪಿಸ್ಕೊಂಡು, ಅವತ್ತೇನೋ ಹೇಳಿದ ರಸಗುಲ್ಲ ಬೇಕು, ಮನೇಲಿ ಮಾಡಿರೋ ಜಾಮೂನೇ ಬೇಕು, ಕ್ಯಾರೆಟ್ ಹಲ್ವಾನೇ ಬೇಕು ಅಂತ ನೆನಪಿಸ್ಕೊಂಡು ಮಾಡಿದ್ರೆ ಅದು ಕ್ಲಾಸ್ ಆಕ್ಟ್. ಬಂದ, ಊಟ ಮಾಡ್ಕೊಂಡ, ಹೋದ, ದಟ್ ಇಸ್ ನಾಟ್ ಕ್ಲಾಸ್ ಆಕ್ಟ್. ಬಂದರೂ ಸಹಿತ ಅದು ನೆನಪಿಸ್ಕೊಂಡು ನಾವು ಮಾಡಿದಾಗ ಆ ವ್ಯಕ್ತಿ ಯಾವ ರೀತಿ ಭಾವನೆ ನಮ್ಮ ಬಗ್ಗೆ ಬರುತ್ತೆ, ಅಭಿಪ್ರಾಯ ಬರುತ್ತೆ, ಆ ಒಂದು ಭಾವನೆ ಬೇಕು, ಆ ಒಂದು ಅಭಿಪ್ರಾಯ ಬೇಕು ನಮ್ಗೆ ಆ ಸಂಬಂಧನ ಗಟ್ಟಿ ಮಾಡೋದಕ್ಕೆ. ಯಾವ ರೀತಿ ನಮಗೆ ಸಹಾಯ ಮಾಡ್ತಾರೋ ಗೊತ್ತಿಲ್ಲ, ಸಹಾಯ ಬರುತ್ತೋ ಯಾವ ರೂಪದಲ್ಲಿ ಬರುತ್ತೋ ಗೊತ್ತಾಗಲ್ಲ ಮುಂದೆ. ಆ ಒಂದು ಅಭಿಪ್ರಾಯ ಸಂಬಂಧ, ನಾವು ಸೌಹಾರ್ದತೆನ ನಾವು ಗಟ್ಟಿ ಮಾಡ್ಕೋಬೇಕು, ಹೆಚ್ಚಿನ ಮಟ್ಟದಲ್ಲಿ ಬೆಳೆಸ್ಕೋಬೇಕು. ಎಕ್ಸಾಂಪಲ್ಸ್ ಅಷ್ಟೇ, ಈ ತರ ಪ್ರತಿಯೊಂದು ಬಿಸ್ನೆಸ್ ಅಲ್ಲಿ ಕಸ್ಟಮರ್ಗೆ ಏನು ಎಕ್ಸ್ಪೀರಿಯನ್ಸ್ ಕೊಡ್ತಿರೋ, ನನಗೆ ಪ್ರಾಬ್ಲಮ್ ಇದೆ ಈ ಪ್ರಾಡಕ್ಟ್ ಅಂತ ಬಂದ, ಸರ್ ಹೌದಾ ತಗೊಳ್ಳಿ ರಿಪ್ಲೇಸ್ಮೆಂಟ್. ಅವನಾ, ಅಲ್ಲ ರೀ ವಾರಂಟಿ, ರಿಪೇರಿ ಇಲ್ಲ ಸರ್, ತಗೊಳ್ಳಿ ಸರ್ ರಿಪ್ಲೇಸ್ಮೆಂಟ್. ಹೆಂಗಿರುತ್ತೆ ಅವ್ರಿಗೆ? ನಮ್ಗೆ ಯಾವ ರೀತಿ ಆಗುತ್ತೆ ಒಂದ್ ಕಡೆ ಹೋದಾಗ ರಿಪ್ಲೇಸ್ಮೆಂಟ್ ಬೇಕು ಕೊಟ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ, ಮತ್ತೆ ಮತ್ತೆ ಹೋಗ್ತೀವಿ. ಆ ರೀತಿ ನಾವು ಆಗ್ಬೇಕು. ಜನ ನಮ್ಮ ಹತ್ರ ಬರ್ಬೇಕು ಅಂದ್ರೆ ಹೆಚ್ಚಿನ ಮಟ್ಟದ ಮಾಡ್ತಾ ಇರ್ಬೇಕು ಪ್ರತಿ ಸಾರಿನೂ, ಅಲ್ವಾ? ಈಗ ನಿಮ್ಮ ಮನೆಗೆ ಯಾರಾದ್ರೂ ಆ ಶಾರುಖ್ ಖಾನ್ ಬಂದ, ಮೋದಿ ಬಂದ್ರು, ಹೆಂಗ ಬಿಹೇವ್ ಮಾಡ್ತೀವಿ? ಅತ್ಕೃಷ್ಟವಾಗಿರುವಂತಹ ಐಟಮ್ಗಳನ್ನ ತರ್ತೀವಿ, ಎಲ್ಲ ಕ್ಲೀನ್ ಮಾಡ್ತೀವಿ ಮನೆಯೆಲ್ಲ. ಅವ್ರು ಬರ್ತಾ ಇದಾರೆ, ಅವ್ರು ಬರ್ತಾ ಇದಾರೆ, ಹಾ ಎಲ್ಲ ನೀಟಾಗಿರ್ಬೇಕು. ಸುಣ್ಣ ಬಣ್ಣ ಸಹಿತ ಹೊಡೆದು ಬಿಟ್ವಿ, ಫರ್ನಿಚರ್ ಕೂಡ ಚೇಂಜ್ ಮಾಡಿದ್ರು ಮಾಡಿಬಿಟ್ಟು, ಗೊತ್ತಿಲ್ಲ, ಐ ಆಮ್ ನಾಟ್ ಶೂರ್. ಒಳ್ಳೆ ಕಡೆಯಿಂದ ಊಟ ತರ್ಸೋಣ ಅಥವಾ ನಾವೇ ಕೈಯಿಂದ ಮಾಡೋಣ, ಅವ್ರು ಬಡ್ಸೋಣ, ಕ್ವಾಲಿಟಿ ಇರಬೇಕು ಅಂತ ಈಗ ಅನ್ಕೊಂತೀವಿ. ಯಾಕೆ? ಆ ವ್ಯಕ್ತಿ ಉತ್ಕೃಷ್ಟತೆ ಮಟ್ಟದಲ್ಲಿರುವಂತಹ ವ್ಯಕ್ತಿಗಳು ಆ ಸ್ಥಾನದಲ್ಲಿರೋ, ಆ ಒಂದು ಆ ಕ್ರಿಯೆ ಮಾಡಿದಾಗ ನಮಗೆ ಆ ಸೆಲ್ಫ್ ಎಸ್ಟೀಮು, ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಮತ್ತೆ
ಅವರನ್ನ ಆ ರೀತಿ ಟ್ರೀಟ್ ಮಾಡೋದ್ರಿಂದ ನನ್ನ ಒಂದು ಸ್ಟ್ಯಾಂಡರ್ಡ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿನೂ ನಾವು ಟ್ರೀಟ್ ಮಾಡಿದಾಗ ಅವ್ರಿಗೆ ಯಾವ ರೀತಿ ಮಟ್ಟಕ್ಕೆ ಫೀಲ್ ಆಗುತ್ತೆ, ಅನುಭವ ಆಗುತ್ತೆ ಅಲ್ವಾ? ಸೊ ಟ್ರೀಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ನಮ್ಮ ಸ್ಟ್ಯಾಂಡರ್ಡ್ ನ ಸೂಚಿಸುತ್ತೆ. ಮನೆಗೆ ಬಂದ ಆತಿಥ್ಯ ಕೂಡ ನಮ್ಮ ಸ್ಟ್ಯಾಂಡರ್ಡ್ ನ ಸೂಚಿಸುತ್ತೆ. ಒಬ್ಬರು ಮಾತಾಡ್ಸೋಕೆ ಕೂಡ ನಮ್ಮ ಸ್ಟ್ಯಾಂಡರ್ಡ್ ನ ಸೂಚಿಸುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಯುನೋ ಬಿ ಎ ಕ್ಲಾಸ್ ಆಕ್ಟ್. ಓಕೆ, ಮತ್ತೆ ಮಾರ್ಟಿನ್ ಅಂತ ಒಬ್ರು ಇರ್ತಾರೆ, ಒಂದು ಎಕ್ಸಾಂಪಲ್ ಹೇಳ್ತಾರೆ, ಜಾಕ್ ಕ್ಯಾನ್ಫೀಲ್ಡ್ ಅವರು ಕೊನೆಯಲ್ಲಿ. ಯಾ ಮಾರ್ಟಿನ್ ಅನ್ನೋರು ಬರ್ತಾರೆ, ಅವ್ರ ಹಳೆಯ ಫ್ರೆಂಡ್ ಅವರು, ಮತ್ತೆ ಅವ್ರ ಕೋಚ್ ಕೂಡ ಇವ್ರು ಸಹಾಯ ಮಾಡಿರ್ತಾರೆ. ಅವ್ರು ಬರ್ತಾರೆ ಅಂತ ಹೇಳಿದಾಗ ಜಾಕ್ ಕ್ಯಾನ್ಫೀಲ್ಡ್ ಏನ್ ಮಾಡ್ತಾರೆ, ಅವ್ರಿಗೆ ಬೇಕಾಗಿರುವಂತಹ ಅಡಿಗೆನ ಸಿದ್ಧ ಮಾಡ್ತಾರೆ. ಅವ್ರಿಗೆ ಬೇಕಾಗಿರುವಂತಹ ಕಲರ್ ಇರುವಂತಹ ಒಂದು ರೂಮ್ನ ಸೆಲೆಕ್ಟ್ ಮಾಡ್ತಾರೆ. ಒಂದ್ ಜೊತೆ ಒಂದು ಡಿನ್ನರ್ಗೆ ಅವ್ರನ್ನ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಗೊತ್ತಾದಾಗ ಅವ್ರಿಗೆ ಇಷ್ಟ ಆಗಿರುವಂತಹ ಅದನ್ನೆಲ್ಲ ತಗೊಂಡು ಆ ಚಿತ್ರಪಟಗಳನ್ನ ಹಾಕುವಂಥದ್ದು, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ. ಮತ್ತೆ ಅವ್ರಿಗೆ ಬೇಕಾಗಿರುವಂಥ ರೋಸ್ಬೆರಿ ಆ ಏನೋ ಜ್ಯೂಸು ಬೇಕಾಗುತ್ತೆ, ರೋಸ್ಬೆರಿ ಹಣ್ಣುಗಳು ಬೇಕಾಗುತ್ತೆ, ನಮ್ಗೆ ಸಿಗಲ್ಲ. ನ್ಯೂಜಿಲೆಂಡ್ ಇಂದ ಇಂಪೋರ್ಟ್ ಮಾಡ್ಕೋತಾರೆ. ಇಮ್ಯಾಜಿನ್, ಏನಪ್ಪ ಇಷ್ಟೊಂದು ಎಕ್ಸ್ಪೆನ್ಸಿವ್ ಖರ್ಚು ಮಾಡ್ಬೇಕಂತಲ್ಲ, ಹೇಳೋದೊಂದು ಎಕ್ಸಾಂಪಲ್. ಮಾಡಿ ಅಲ್ಲಿಂದ ಇಂಪೋರ್ಟ್ ಮಾಡಿ ತಂದು ಇಟ್ಕೋತಾರೆ. ಅಫ್ಕೋರ್ಸ್ ಅವರು ಮಿಲಿಯನಿಯರು, ಅವ್ರು ಮಾಡ್ಬೋದು, ನಮ್ಗೆ ಏನ್ ಸಾಧ್ಯ ಇದೆಯೋ ಅದು. ಆ ವ್ಯಕ್ತಿ ಬಂದಾಗ ಏನನ್ಸುತ್ತೆ, ಅವ್ನು ಟಚ್ ಆಗ್ಬಿಡುತ್ತೆ, ಅವನಿಗೆ ಖುಷಿ ಆಗುತ್ತೆ. ಅವನ್ ಸ್ಟ್ಯಾಂಡರ್ಡ್ ಅದು, ಅವ್ನು ಯಾವಾಗಲೂ ಸೂಟ್ ಬೂಟಿ ಹಾಕೊಳ್ಳೋದು, ಮನೇಲಿರುವಾಗಲೂ ಕೂಡ ಒಳ್ಳೆ ಬಟ್ಟೆ ಹಾಕೊಳ್ಳುವಂಥದ್ದು, ಆ ರೀತಿ ಒಂದು ಸ್ಟ್ಯಾಂಡರ್ಡ್. ಸೊ ಇದೊಂದು ಇಂಪಾರ್ಟೆಂಟ್ ಸ್ನೇಹಿತರೆ. ನಾವು ನಮ್ಮನ್ನ ಯಾವ ರೀತಿ ಸ್ಟ್ಯಾಂಡರ್ಡ್ ಇಟ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಬಗ್ಗೆ ನಾವು ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಆಗಬೇಕು, ಎಸ್ಟೀಮ್ ಜಾಸ್ತಿ ಆಗಬೇಕು, ಆತ್ಮಗೌರವ ಆಗಬೇಕು, ಯಾ ಆತ್ಮವಿಶ್ವಾಸ ಜಾಸ್ತಿ ಆಗಬೇಕು. ಹಾಗಾಗಿ ನಾವು ಒಂದು ಉತ್ಕೃಷ್ಟ ಮಟ್ಟೆಯಲ್ಲಿ ಡ್ರೆಸ್ ಸೆನ್ಸ್ ಆಗಲಿ, ಬಿಹೇವಿಯರ್ ಆಗಲಿ, ಎಲ್ಲವನ್ನು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಎಲ್ಲವನ್ನು ಮಾಡ್ಕೋಬೇಕಾಗುತ್ತೆ. ಕೇವಲ ಹೊರಗಡೆ ಹೋದಾಗ ಒಳ್ಳೆ ಡ್ರೆಸ್ ಹಾಕೊಳ್ಳೋದು, ಸೆಂಟ್ ಹಾಕೊಳ್ಳೋದು ಅಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಒಂದು ಸಣ್ಣ ಪ್ರೋಗ್ರಾಮ್ಗೆ ಹೋದ್ರೆ ಸಣ್ಣ ತರ ಹಾಕೊಳ್ಳೋದು, ಏನೋ ಈ ಬಟ್ಟೆ ನಡೆಯುತ್ತೆ, ದೊಡ್ಡದವ್ರ ವ್ಯಕ್ತಿಗಳು ಅಲ್ಲಿ ಒಂದು ಬೇರೆ ರೀತಿ ನಾವು ಡ್ರೆಸ್ ಹಾಕೊಳ್ಳೋದು ಅಲ್ಲ. ಅದು ಔಟ್ ಸ್ಟ್ಯಾಂಡರ್ಡ್ ಅಲ್ಲ, ಅಲ್ಲಿ ಮಾಡಕ್ಕಾಗಿರೋದು ನನ್ ಸ್ಟ್ಯಾಂಡರ್ಡ್ ಏನು ಅದು ನೋಡ್ಬೇಕು. ಒಬ್ಬ ಶ್ರೀಮಂತ ಬಂದ್ರೆ ಅವ್ನು ಬೇರೆ ರೀತಿ ಆಧರಣೆ, ಬಡವ ಬಂದ್ರೆ ಆಧರಣೆ ಅಲ್ಲ, ನನ್ನ ಸ್ಟ್ಯಾಂಡರ್ಡ್ ಏನು, ನಾನೇನು ಅಂತ ತೋರಿಸ್ಬೇಕು, ಅದು ಮುಖ್ಯ ಪ್ರತಿಯೊಂದು ಇದರಲ್ಲೂ. ಅವಾಗಲೇ ಅವನು ಯಶಸ್ವಿ ಆಗೋದು. ಓಕೆ ಸ್ನೇಹಿತರೆ, ಹೋಪ್ ದಿಸ್ ಸೆಷನ್ ಯು ಎಂಜಾಯ್. ಥ್ಯಾಂಕ್ ಯು ಸೋ ಮಚ್. ಈಗೇನ್ ಮಾಡುವ, ಡನ್. ಯೋಧರ ಘೋಷಣೆ, ಮೆಡಿಟೇಷನ್. ಅದಕ್ಕೆ ಮುಂಚೆ ಒಂದು ಗ್ರೂಪ್ ಫೋಟೋ, ಸಮುದಾಯದ ಫೋಟೋ. ಪ್ರಪಂಚ ನಮ್ಮ ಹೊಸತಿನಗಳಿಗೆ ದಾರಿ ತೋರಿಸುವುದು. ಕನಸು ಮಾಡುವವರು. 2 ನಿಮಿಷಗಳ ಮೆಡಿಟೇಷನ್. ಆರಾಮದಾಯಕ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ, ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಗಮನ ಉಸಿರಾಟದ ಮೇಲೆ ಇರಲಿ. ಉಸಿರನ್ನು ನಿಧಾನವಾಗಿಯೂ ದೀರ್ಘವಾಗಿಯೂ ಆಡಿ. ನಿಧಾನವಾಗಿ ಕೈಗಳನ್ನು ಪರಸ್ಪರ ಉಜ್ಕೊಂಡು ಶಾಖವನ್ನು ಕಣ್ಣುಗಳಿಗೆ ಒತ್ತಿ ವಸ್ತುವನ್ನು ನೋಡುತ್ತಾರೆ. ಅದರಿಂದ ಹೊರಗಡೆ ಬನ್ನಿ. ಇವತ್ತು ಸಮಯದ ಅಭಾವದಲ್ಲಿ ಯೋಧರ ಘೋಷಣೆ ಮಾಡಿಲ್ಲ. ಯೋಧರ ಘೋಷಣೆ ಪ್ರತಿ ನಿಮ್ಮ ಹತ್ರ ಇದೆ, ದಯವಿಟ್ಟು ಮಾಡಿ. ಇದಾದ ನಂತರ ಪರ್ಮಿಷನ್ ಮತ್ತೆ ವಿಜುಲೇಷನ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದಿಸ್ ಸೆಷನ್. ಥ್ಯಾಂಕ್ ಯು ಸೊ ಮಚ್. ಶುಭವಾಗಲಿ, ಶುಭ ದಿನ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್.